ಮುಂದೆ ದ್ರೋಣ ಪರ್ವ ಶುರು. ಅಥ ಅಖಿಲಾನಾಂ ಪೃಥ್ವೀಪತೀನಾಂ ಆಚಾರ್ಯಮಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇಃ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರಪುತ್ರ. ಹೇಗೆ ಬರೀತಾರೆ ನೋಡಿ ಆಚಾರ್ಯ, ಇಡೀ ದ್ರೋಣರ ಕ್ಯಾರೆಕ್ಟರ್ ಸ್ಕೆಚ್ ಮಾಡಿಬಿಡ್ತಾರೆ ಒಂದೇ ಶ್ಲೋಕದೊಳಗೆ. ದ್ರೋಣರು ಯಾರು ಎಂಬುದನ್ನು ಅಷ್ಟು ಕ್ಲಿಯರಾಗಿ ಸ್ಪಷ್ಟವಾಗಿ ಎಫೆಕ್ಟಿವ್ ಆಗಿ ಹೇಳ್ತಾರೆ. ಅಥ ಅನಂತರ ಅಖಿಲಾನಾಂ ಪೃಥ್ವೀಪತೀನಾಂ ಆಚಾರ್ಯಂ, ಫಸ್ಟ್ ಅದು ಅಖಿಲಾನಾಂ ಪೃಥ್ವೀಪತೀನಾಂ ಆಚಾರ್ಯಂ. ಆಗಿನ ಕಾಲದ ಎಲ್ಲ ರಾಜಕುಮಾರಿಗೂ ಗುರುಗಳವರು, ಒಳ್ಳೆಯವರಿಗೆ ಕೆಟ್ಟವರಿಗೆ ಎಲ್ಲರಿಗೂ ಅವರೇ ಗುರುಗಳು. ಫಸ್ಟ್ ಅದು ಆಚಾರ್ಯ, ದ್ರೋಣಾಚಾರ್ಯ. ಮೊದಲು ಯಾಕೆ ಹೇಳಿದ್ರಿಂದ ಹೆಸರು ಆಚಾರ್ಯ ಆದ್ದರಿಂದ ಆ ಪ್ರೊಫೆಷನ್ ಇಂಪಾರ್ಟೆಂಟ್. ಅದು ಎರಡನೇದು ಅಗ್ರ್ಯಂ ರಥಿನಾಂ ಅಗ್ರ್ಯಂ, ಅವರು ಹೇಳ್ಕೊಟ್ಟ ಗುರುಗಳು. ಯುದ್ಧ ಮಾಡೋದ್ರಲ್ಲೂ ನಂಬರ್ 1 ರಥಿನಾಂ ಅಗ್ರ್ಯಂ. ರಥಿಗಳು ಅಂದರೆ ಯಾರು ಯುದ್ಧ ಮಾಡೋರು, ಅವರಲ್ಲಿ ನಂಬರ್ 1. ಸುವಿದ್ಯಂ, ಭಾರಿ ವಿದ್ಯಾವಂತರು. ಯಾಕೆ ಬೃಹಸ್ಪತ್ಯಾಚಾರ್ಯರು ಸ್ವರೂಪತಃ ಬಿರುದು ಕೊಡ್ತಾರೆ, ವಾಚಸ್ಪತಿ ಬಿರುದು ಕೊಟ್ಟರೆ ಅವ್ರ ಹೆಸರದು. ಅವರಷ್ಟು ಓದೋರಿಲ್ಲ ಅಂತ ಲೋಕದೃಷ್ಟಿಯಲ್ಲಿ ಪ್ರತೀತಿ. ಅವ್ರ ಮೇಲಿರೋರು ಕಡಿಮೆ ಜನನೇ, ಕೆಳಗಿರೋರೆಲ್ಲ ಅವರಿಗಿಂತ ಕಡಿಮೆ ಓದ್ದವ್ರೆ. ಇನ್ಯಾರವರು? ರಾಮಸ್ಯ ವಿಶ್ವಾಧಿಪತಿಯ ಸುಶಿಷ್ಯಂ, ಪರಶುರಾಮದೇವರ ಶಿಷ್ಯರು. ಎಷ್ಟು ಪ್ಲಸ್ ಪಾಯಿಂಟ್ ಇದು, 1 ಮೈನಸ್ ಪಾಯಿಂಟು. ಚಕ್ರೇ ಚಮೀಪ ಧೃತರಾಷ್ಟ್ರಪುತ್ರ. ಎಷ್ಟು ಹೇಳಿಬಿಟ್ಟು ಇಂಥವ್ರು ಯಾಕೆ ಗೆಲ್ಲಿಲ್ಲ ಅಂದರೆ ಅಭಿಷೇಕ ಮಾಡಿದ್ದ್ಯಾರು? ಧೃತರಾಷ್ಟ್ರಪುತ್ರ. ಅವನ ಕಲಿ ತಲೆ ಮೇಲೆ ಕೈ ಇಟ್ಟರೆ ಎಂಥವ್ರು ಹೋಗಿಬಿಡ್ತಾರೆ ಅಂತ. ಇಷ್ಟೆಲ್ಲ ಹೇಳಿ ಅದಕ್ಕೆ ಕಾಂಟ್ರಾಸ್ಟ್ ಮಾಡೋಕ್ಕೆ ಒಂದು ಪದ ಉಪಯೋಗಿಸಿದ್ರು. ಅದು ಸೂಪರ್. ಅದು ಅರ್ಥ ಮಾಡಿಕೊಂಡ್ರೆ ಎಷ್ಟು ವಿಷಯ ಹೇಳಿದ್ದಾರೆ. ನ್ಯಾಯವಾಗಿ ಏನಾಗೋದು ಗೊತ್ತಾ ನಮಗೆ? ಬಿಡ್ರೆ ಗೆದ್ದರು ದ್ರೋಣಾಚಾರ್ಯ. ಇಲ್ಲ ನೋಡಿ ಮುಂದೊಂದಿದೆ ಅಂತ ಹೇಳ್ತಾರೆ. ಅವನ ತಲೆ ಮೇಲೆ ಕೈ ಇಟ್ಟ ಅಂದರೆ ಹೋದ್ರು ಅಂತಾರೆ ಅರ್ಥ. ಕೆಟ್ಟ ಕೈ ಅಂತಾರಲ್ಲ ಹಾಗೆ. ಒಳ್ಳೆಯವರಾಗಿದ್ದರೆ ಅವರು ಚಿಕ್ಕಾಬಿಟ್ಟು ಶೈನ್ ಆಗಬೇಕಾಗಿತ್ತು. ಇದರಿಂದ ಎಲ್ಲ ಇತ್ತು, ಎಲ್ಲ ಇತ್ತು, ಕ್ರಿಮಿನಲ್ ಕತೆ ಮುಗಿತಾನೆ. ಅಪಾಯಿಂಟ್ಮೆಂಟ್ ಕೊಡೋಗಿಲ್ಲ ಅವನಿಗೆ, ಎಲ್ಲದರಲ್ಲೂ ಇದ್ದಾನೆ. ಕ್ರಿಮಿನಲ್ ಆಗಿದ್ದಾನೆ ಅಂದರೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಆ ಸ್ಥಿತಿ ಬಂದವು. ಅಲ್ಲಿಗೆ ನಾಳೆ ದಿವಸ ಅದೇನಾಗುತ್ತೆ ಮುಂದೆ ದೊಡ್ಡ ಪರ್ವ, ಯುದ್ಧ ಪರ್ವ, ಭಾರಿ ದೊಡ್ಡ ಪರ್ವ ದ್ರೋಣ ಪರ್ವ. 10 ಆಮೇಲೆ 5 ದಿವಸ ನಡೆಯೋ ಯುದ್ಧ ಇದು. ಆಮೇಲಿಂದಲ್ಲ 2, 1.5, 2 ಅರ್ಧ ಅಷ್ಟೇ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ತಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಅಥಾಖಿಲಾನಾಂ ಪೃಥ್ವೀಪತೀನಾಂ ಆಚಾರ್ಯಮಗ್ರ್ಯಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇಃ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರಪುತ್ರ. ಎಲ್ಲ ರಾಜರಿಗೂ ಗುರುವಾದಂತಹ, ಆಚಾರ್ಯರಾದಂತಹ, ರಥಗಳಲ್ಲಿ ಸರ್ವಶ್ರೇಷ್ಠರಾದಂತಹ, ಸುವಿದ್ಯಂ ಭಾರಿ ಒಳ್ಳೆಯ ವಿದ್ಯಾವಂತರಾದಂತಹ, ರಾಮಸ್ಯ ವಿಶ್ವಾಧಿಪತೇಃ ಸುಶಿಷ್ಯಂ ವಿಶ್ವದ ಒಡೆಯರಾದ ಶ್ರೀ ಸಾಕ್ಷಾತ್ ನಾರಾಯಣನ ಅವತಾರವಾದ ಪರಶುರಾಮ ದೇವರ ಸುಶಿಷ್ಯಂ ಉತ್ತಮ ಶಿಷ್ಯರಾದಂತಹ ದ್ರೋಣಾಚಾರ್ಯರನ್ನು ಧೃತರಾಷ್ಟ್ರಪುತ್ರ ಚಮೂಪಂ ಚಕ್ರೇ ಅವರನ್ನು ಸೇನಾಧಿಪತಿಯನ್ನಾಗಿ ಮಾಡಿದರು. ಏನು ಹೌದು, ವಿಶ್ವಾಧಿಪತಿ ಅಂತ ಹೇಳಿದ್ರಿಂದ ಯಾರೋರ 2 ಅರ್ಥ ಇಲ್ಲಿ. ಒಂದು ಪರಶುರಾಮದ ರೂಪ ಅಂತ ಒಂದು ಅರ್ಥ, ಅವರು ಯಾರೋ ಒಬ್ಬ ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ದಲ್ಲ, ಸಾಕ್ಷಾತ್ ನಾರಾಯಣ ವೇದವ್ಯಾಸ ರೂಪವನ್ನು ಕಶ್ಚನ ಋಷಿ ಅಂತ ತಿಳ್ಕೊಂಡ್ರು. ಇವರನ್ನು ಕಶ್ಚನ ವಿಪ್ರ ಅಂತ ತಿಳ್ಕೊಂಡ್ರು. ಅದಲ್ಲ ಅಂತ ಹೇಳೋದಕ್ಕೋಸ್ಕರ ವಿಶ್ವಾಧಿಪತೇ ಸುಶಿಷ್ಯಂ ಅಂತ ಹೇಳಿದ್ರು. ಸುಶಿಷ್ಯಂ ಅಂತ ಹೇಳಿದ್ರಿಂದ ಕರ್ಣನಂತೆ ಸುಳ್ಳು ಹೇಳಲಿಲ್ಲ, ಅದೊಂದು. ದುರ್ಯೋಧನಾದಿಗಳಂತೆ ಮೋಸಕ್ಕೂ ಹೋಗಲಿಲ್ಲ. ಆ ದೃಷ್ಟಿಯಿಂದ ಸುಶಿಷ್ಯಂ ಅನ್ನೋ ಮಾತು ಮುಖ್ಯವಾದ ಅಂಶ. ಅವರೆಲ್ಲ ಬರೀ ಒಳ್ಳೆಯ ಗುಣಗಳನ್ನೇ ಹೇಳಿಬಿಟ್ಟು ಕೊನೆಗೆ ಧೃತರಾಷ್ಟ್ರರಂಥ ಅಯೋಗ್ಯನ ಕೈಲಿ ಸಿಕ್ಕಿ ಧೃತರಾಷ್ಟ್ರ ಪುತ್ರ ಕಲಿಗೆ ವಶರಾದರೆ ಇಂಥ ಗುಣಗಳೆಲ್ಲ ಮುಚ್ಚೋಗ್ಬಿಡುತ್ತೆ ಅಂತ ಹೇಳ್ತಾರೆ. ಕಲಿಗೆ ವಶರ ಇವತ್ತು ನಡೀತಿರೋದು ಹಾಗೇನೆ. ಕರ್ಣೋಪಿ ಭೀಷ್ಮಾನುಮತೋ ಧನುಷ್ಮಾನ್ ಯುದ್ಧೋದ್ಯತೋಭೂತ್ ತದಸುತ್ಕೃತಃ ಪುರಾ ತಸ್ಮಿನ್ ಸ್ಥಿತೇ ಅರಾತ್ತಧನುಸ್ತದೈವ ರಥಂ ಸಮಾಸ್ಥಾಯ ಗುರುಂ ಸಮನ್ವಯಾತ್. ಕರ್ಣಃ ಅಪಿ ಭೀಷ್ಮಾನುಮತಃ ಧನುಷ್ಮಾನ್ ಯುದ್ಧೋದ್ಯತಃ ಅಭೂತ್ ಅಸತ್ಕೃತಃ ಪುರಾ.
ತಸ್ಮಿನ್ ಸ್ಥಿತೆ ಅನಾತ್ತಧನು ತದಾ ಏವ ರಾಜನ್ ರಥಂ ಸಮಾಸ್ಥಾಯ ಗುರುಂ ಸಮನ್ವಯಾತ್. ಅಷ್ಟೊತ್ತಿ ಕರ್ಣ ಏನು ಮಾಡ್ದ, ಇಷ್ಟೊತ್ತು ಏನು ಮಾಡಿದ್ದ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ, ಭೀಷ್ಮರಿರೋವರೆಗೆ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ದ. ಆಮೇಲೆ ಹೊರಟ, ಪಶ್ಚಾತ್ತಾಪ ಭೀಷ್ಮರ ಹತ್ರ ಹೋದ, ಕ್ಷಮೆ ಕೇಳಿದ, ತಪ್ಪಾಯ್ತು ನಂದು ಅಂತೇಳಿ. ದೊಡ್ಡವರಿಗೆ ಅವಮಾನ ಮಾಡಿದೆ, ಕ್ಷಮೆ ಕೇಳಿದ. ಅವ್ರು ಹೇಳಿದ್ರು, ನಾನು ಯುದ್ಧ ಕ್ಷಮಿಸಿದ್ದೇನೆ, ಯೋಚನೆ ಮಾಡಬೇಡ, ಆದರೆ ನಾನು ಯುದ್ಧಕ್ಕೆ ಅನುಮತಿ ಕೊಡಿ ಅಂದರೆ ಕೊಡ್ತೇನೆ, ಆದರೆ ನಾನು ಯುದ್ಧ ಮಾಡಿ ನೀನು, ಗೊತ್ತಾಯ್ತಾ? ಅಂದರೆ ಪಾಂಡವರಿಗೆ ಹಾಗೆ ಯುದ್ಧ ಮಾಡಬೇಕೆ ಹೊರತು ಕೌರವರಿಗೆ ಯುದ್ಧ ಮಾಡಬೇಡ ಅಂತ ಹೇಳ್ತಾರೆ. ಅದ್ರ ಇದರಿಂದ ಏನಾಯಿತು, ಭೀಷ್ಮರೀಗ ಯುದ್ಧ ಮಾಡಿದ್ದಲ್ಲಿ ಯಾತಕ್ಕೋಸ್ಕರ ಮಾಡಿದ್ರು ಅವರೀಗ? ಭೂಭಾರ ಹರಣಕ್ಕೆ ಹೊರತು ಪಾಂಡವರು ವಿರೋಧ ಇರಲಿಲ್ಲ ಅವರಿಗೆ, ಭಾಳ ತಾತ್ವಿಕ ಅಷ್ಟೇ, ಬೇರೆ ಕಾರಣ ಇಲ್ಲ. ಆ ದೃಷ್ಟಿಯಿಂದ ಅವ್ರು ಹೇಳಿದ ಭಾರಿ ಅಪೂರ್ವ, ನಾನು ಮಾಡ್ದಾಗ ಮಾಡು ಅಂತ ಹೇಳಿದ ಬಹಳ ಮುಖ್ಯವಾದ ಅಂಶ. ಅವರ ಅನುಮತಿ ತೊಗೊಂಡು ಹೊರಟ. ನೋಡಿ, ತಪ್ಪು ಮಾಡಿದ, ಕ್ಷಮೆ ಕೇಳಿದ, ಇದು ದೊಡ್ಡವರ ಲಕ್ಷಣ. ಸ್ವರೂಪತಃ ಯೋಗ್ಯರಾಗಿದ್ದರೆ ಸಾಮಾನ್ಯ ತಪ್ಪು ಮಾಡೋದಿಲ್ಲ, ಅದು 100% ಮಾಡೋದಿಲ್ಲ, ರುಜುಗಳು ಅಷ್ಟೇ. ಉಳಿದವ್ರು ಯಾವುದೋ ಕಾರಣಕ್ಕೆ ಮಾಡ್ತಾರೆ, ಆಮೇಲೆ ಏನು ಮಾಡ್ತಾರೆ ಅವರು ಅದನ್ನು ಕ್ಷಮೆ ಕೇಳಿ ತಪ್ಪು ಸರಿ ಮಾಡ್ಕೊಂಡ್ಬಿಡ್ತಾರೆ. ಕನ್ನಡ ಒಳ್ಳೆಯ ದೃಷ್ಟಾಂತ ಇದಕ್ಕೆ. ಭೀಷ್ಮರಲ್ಲಿ ಬ್ರಹ್ಮದೇವರ ಅಂಶ ಇದೆ, ಅಷ್ಟವಸುಗಳಿದ್ದಾರೆ, ವಿಶೇಷವಾಗಿ ಪರಶುರಾಮ ಶಿಷ್ಯರಾಗಿದ್ದಾರೆ, ತಮಗಿಂತ ಸೀನಿಯರ್ ಶಿಷ್ಯತ್ವದಲ್ಲಿ. ಮೊದಲು ಭೀಷ್ಮರು, ಆಮೇಲೆ ದ್ರೋಣರು, ಆಮೇಲೆ ಕರ್ಣ, 3 ಜನ ಪರಶುರಾಮರು ಓದ್ದವರು. ಎಲ್ಲ ದೃಷ್ಟಿಯಿಂದನೂ ಒಳ್ಳೆ ರೀತಿ ನಡ್ಕೋತಾರೆ. ಕರ್ಣ ಬಹಳ ಮುಖ್ಯ ಇದು. ಧನುಷ್ಮಾನ್, ನಾನು ಮಾಡಿದಾಗ ಮಾಡು ಅಂತ ಹೇಳಿದರು, ನೀವು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ ನಿಮಗೆ. ಧನುಷ್ಮಾನ್ ಯುದ್ಧೋದ್ಯತಃ ಅಭೂತ್ ತದಸತ್ಕೃತಃ ಪುರ. ಮೊದಲು ಅವರಿಗೆ ಅಸತ್ಕೃತನಾಗಿದ್ದ ಕರ್ಣ ಅಚಿರಥ ಮಹಾರಥರ ಗಣನೆ ಮಾಡಬೇಕಾದ್ರೆ ಅರ್ಧರಥ ಅಂಥೇಳಿ ಅವಮಾನಿಸಲ್ಪಟ್ಟಿದ್ದಂಥ ಕಾರಣ ಅಂತ ಭಾವನೆ ಅದಕ್ಕೆ. ತಸ್ಮಿನ್ ಸ್ಥಿತೆ ಅನಾತ್ತಧನು, ಅವರಿರೋವರೆಗೂ ಧನುಸ್ಸನ್ನು ಎತ್ತಿರಲಿಲ್ಲ. ತದೈವ ರಥಂ ಸಮಾಸ್ಥಾಯ ಗುರುಂ ಸಮನ್ವಯ, ಆ ಕೂಡಲೇ ರಥವನ್ನು ಹತ್ತಿ ಗುರುಂ ದ್ರೋಣಾಚಾರ್ಯರನ್ನು ಅನುಸರಿಸಿ ನಡೆದ ಕಾರಣ. ಅವರ ಸೇನಾಧಿಪತಿ ಯುದ್ಧ ಮಾಡಲಿಕ್ಕೆ ಅಂತ ಹೊರಟ. ದ್ರೋಣೋ ವೃತೋ ಧಾರ್ತಾರಾಷ್ಟ್ರೇಣ ಧರ್ಮಂ ಧರ್ಮಸುತಗ್ರಹೇ ತೇನ ಕೃತೆ ಪ್ರತಿಶ್ರವೇ ಜ್ಞಾತ್ವಾ ಯತ್ತಾಃ ಪಾಂಡವಾಸ್ತಂ ಸಮೀಯುಃ ಯುದ್ಧಾಯ ತತ್ರ ಅಭವತ್ ಉದಗ್ರಯುದ್ಧಂ. ದ್ರೋಣಃ ವೃತಃ ಧಾರ್ತಾರಾಷ್ಟ್ರೇಣ ಧರ್ಮಸುತಗ್ರಹೇ ತೇನ ಕೃತೆ ಪ್ರತಿಶ್ರವೇ ಜ್ಞಾತ್ವಾ ಯತ್ತಾಃ ಪಾಂಡವಾಃ ತಂ ಸಮೀಯುಃ ಯುದ್ಧಾಯ ತತ್ರ ಅಭವತ್ ಉಗ್ರಯುದ್ಧಂ. ದ್ರೋಣಃ ವೃತಃ ಧಾರ್ತಾರಾಷ್ಟ್ರೇಣ, ದ್ರೋಣಾಚಾರ್ಯರು ಈ ರೀತಿ ಧೃತರಾಷ್ಟ್ರ ಪುತ್ರನಾದ ದುರ್ಯೋಧನನಿಂದ ಸೇನಾಧಿಪತ್ಯದಲ್ಲಿ ನೇಮಿಸಲ್ಪಟ್ಟ. ಭಾರಿ ಸಂತೋಷ ಆಗಿ ಅವ್ರು ಏನು ಕೇಳಿದರು, ಏನು ವರ ಕೇಳ್ತೀವೋ ಕೇಳು, ಕೊಡ್ತೀನಿ ಅಂದರು ದ್ರೋಣಾಚಾರ್ಯರು. ಏನು ವರ ಕೇಳ್ತೀವೋ ಕೇಳು. ಸಾಮಾನ್ಯವಾಗಿ ಇತ್ತ ಮಾತಾಡೋದು ಭಾರಿ ಕಷ್ಟ. ಯುದ್ಧ ಸಮಯ ಕೇಳಿದರು. ತಕ್ಷಣವೇ ಅದು ಕೇಳಿದ, ಧರ್ಮರಾಜನ ಜೀವಂತ ಸೆರೆ ಹಿಡಿದು ಕೊಡಬೇಕು ಅಂತ ಕೇಳಿದ. ಧರ್ಮಸುತಗ್ರಹೆ, ಜೀವಂತ ಸೆರೆ ಹಿಡಿದು ಕೊಡಬೇಕು. ಆಗ ಅವ್ರು ಆಶ್ಚರ್ಯ ಆಯಿತು. ಧರ್ಮರಾಜನ ಕೊಲ್ಲೋದು ಕೇಳಬೇಕಾಗಿತ್ತು, ನೀನು ಯಾಕೆ ಸೆರೆ ಹಿಡಿದು ಕೊಡ್ತಿದ್ದು ಕೇಳ್ತಿದ್ದು, ನಿನ್ನ ಬುದ್ಧಿ ಅದಲ್ಲ. ಧರ್ಮರಾಜ ಜೀವಂತ ಹಿಡ್ಕೊಡ್ಬೇಕು ಅಂತ ಕೇಳಿದರೆ ಏನು ಸ್ವಲ್ಪ ಕರುಣೆ ತೋರಿಸಿದಾಗ ಆಯ್ತಲ್ಲ, ಸ್ವಲ್ಪ ಶಾಂತರಾದಾಗ ಆಯ್ತಲ್ಲ. ಏನು ಹೀಗಾಗಿ ಮಾಡಿದೆ ಅಂತ ಕೇಳಿದ್ರೆ ಹೇಳ್ತಾ ಇಲ್ಲ, ಹಾಗೆ ಮಾಡಲಿಲ್ಲ ನಾನಲ್ಲ, ನಾನು ಒಳ್ಳೆ ತೆರಲ್ಲ ಅಂತ ಅವನೇ ಹೇಳ್ತಾನೆ. ಧರ್ಮರಾಜ ಸತ್ತರೆ ಭಾರಿ ಪ್ರಾಬ್ಲಮ್ ಬರುತ್ತೆ ಅಂತಾನೆ. ಆಮೇಲೆ ಯುದ್ಧ ಬಂದು ಭೀಮರಾಜನಾಗಬಹುದು, ಅರ್ಜುನ ರಾಜನಾಗಬಹುದು, ನಕಲ ಸಹಿತ ಎಲ್ಲರೂ ಇದನ್ನು ಏನೋ ಕಾರಣಕ್ಕೆ ಬಿಟ್ಟು ಅಂತ ತಿಳ್ಕೊಬೋಣ. ಕೃಷ್ಣ ಏನು ಮಾಡ್ತಾರೆ, ದ್ರೌಪದಿನ ಬೇಕಾದ್ರೂ ಕುಡಿಸ್ತಾನೆ, ಬಿಡೋದಿಲ್ಲ. ಅಥವಾ ಕುಂತಿಗೆ ಬೇಕಾದ್ರೂ ಪಟ್ಟಾಭಿಷೇಕ ಮಾಡ್ತಾರೆ, ನಮಗೆ ಸಿಗೋದಿಲ್ಲ ಅಂತ ಹೇಳಿದ. ಅವ್ರಿಗೆ ಸ್ಪಷ್ಟ ಗೊತ್ತಾಗ್ಬಿಟ್ಟಿದೆ, ನಮ್ಗೆ ಏನು ಮಾಡಿದ್ರು ರಾಜ್ಯ ಸಿಗೋದಿಲ್ಲ. ಅದು ಧರ್ಮರಾಜ ಬದುಕಿರಬೇಕು, ನಮ್ಮ ಸೆರೆಯಲ್ಲಿರಬೇಕು, ಕಿಡ್ನ್ಯಾಪ್ ಮಾಡಿಕೊಂಡು ಆ ರಾಜ್ಯ ಆಳಬೇಕು. ಎಷ್ಟು ಕುತಂತ್ರ ಇದ್ದಾನೆ ಅಂದರೆ, ಇವತ್ತು ಅವನ ಸೈಕಾಲಜಿ ಭಾಳ ಜನಕ್ಕೆ ಇರುತ್ತೆ. ಅವನ ಸೈಕಾಲಜಿ ಒಬ್ಬ ವ್ಯಕ್ತಿ ಸಾಯಬಾರದು, ಕೈಕೊಳಗಿರಬೇಕು, ಇದು ಆ ಮೂಲಕ ಕೆಟ್ಟ ಕೆಲಸ ಮಾಡಿಸ್ಬೇಕು, ಇದು ಅವನ ಕುತಂತ್ರ. ಅಷ್ಟೊತ್ತು ಅವ್ರ ಅಪ್ಪರ ಕೈಯಲ್ಲಿ ಸೈನ್ ಮಾಡಿಸ್ತಾ ಇದ್ದ, ಅಲ್ಲೇನು ಧರ್ಮಯಾಗ ಸೈನ್ ಮಾಡಿಸ್ಬೇಕು. ಆ ಟೈಪ್ ಆಫ್ ಯೋಚನೆ, ತನ್ನ ಯೋಚನೆ ತನ್ನ ಮುಖಾಂತೆಲ್ಲ ಅಲ್ಲಿಂದ ನಡೆಸ್ಕೋಬೇಕು. ಏನೋ ಯಾರಿಗೆ ಹೆದರಿಕೆ ಇಲ್ವಾ? ಗೊತ್ತಿರೋ ಇದ್ಯಾಕೆ ಮಾಡ್ತಿದ್ದ ಇಷ್ಟೊತ್ತು ಅವನು ಎಂದೋ ನಮಸ್ಕಾರ ಮಾಡ್ತಿದ್ದ, ಅವನಿಗೆ ಗೊತ್ತಿಲ್ಲ. ಅದು ಹಠ, ದುಷ್ಟ. ಕೃತೆ ಪ್ರತಿಶ್ರವೇ, ಅವರೇನು ಹೇಳಿದ್ರು, ಆಯಿತು ಅಂತ ಶ್ರವಣ ಮಾಡಿದರು. ಅದಕ್ಕಾಗಿ ಒಳ್ಳೆಯವರತ್ತು ಆಗಿಲ್ಲ ಸರಿ ಅಂಥೇಳಿ ಪ್ರತಿಶ್ರವ ಅಂದರೆ ಶಪಥ ಮಾಡಿದರು. ಆಯ್ತು ಅವರು ಸೆರೆ ಹಿಡ್ಕೊಡ್ತೀರಿ ಅಂತ ಹೇಳಿದರು. ಜ್ಞಾತ್ವಾ ಯತ್ತಾಹ, ಅದನ್ನು ತಿಳ್ಕೊಂಡ್ರು. ಪಾಂಡವರು ಸುದ್ದಿ ಹೋಯಿತು ಏನಂತ, ಧರ್ಮರಾಜನ ಸೆರೆ ಹಿಡಿದ ಪ್ರತಿಜ್ಞೆಯನ್ನು
ದ್ರೋಣಾಚಾರ್ಯರು ದುರ್ಯೋಧನೆ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಭಾರಿ ಕೇರ್ಫುಲ್ ಆದರು ಅವರು. ಯತ್ತಾಹ ಪಾಂಡವಾಹ ತಂ ಸಮೀಯು ಯುದ್ಧಾಯ ತತ್ರ ಅಭವತ್ ಉಗ್ರ ಯುದ್ಧಂ. ಅದು ಎಚ್ಚರಿಕೆಯಿಂದ ಪಾಂಡವರು ಯುದ್ಧಕ್ಕೆ ಬಂದರು. ದೊಡ್ಡ ಯುದ್ಧನೇ ನಡೀತು. ಪತತ್ರಿಭಿಃ ತತ್ರ ದುಧಾವ ಶಾತ್ರವಾನ್ ದ್ರೋಣೋ ಧನುರ್ಮಂಡಲ ಮಂತ್ರ ನಿಸೃತೈಃ ಸಮಾಸಸಾದಾಶು ವೃಕೋದರೋ ನದನ್ ತಮಾಸದನ್ ದ್ರೌಣಿ ಕೃಪೌ ಚ ಮದ್ರರಾಟ್. ಹಾಗೇನಾಯಿತು? ಪತತ್ರಿಭಿಃ ತತ್ರ ದುಧಾವ ಶಾತ್ರವಾನ್ ತು ದ್ರೋಣಃ ಧನುರ್ಮಂಡಲ ಮಂತ್ರ ನಿಸೃತೈಃ ತಮ್ ಆಸಸಾದ ಆಶು ವೃಕೋದರಃ ನದಂತಂ ಆಸದತ್ ದ್ರೌಣಿ ಕೃಪೌ ಚ ಮದ್ರರಾಟ್. ಆಸದನ್ ದ್ರೌಣಿ ಕೃಪೌ ಚ ಮದ್ರರಾಟ್. ಪತತ್ರಿಭಿಃ, ಪತತ್ರಿ ಅಂದರೆ ಬಾಣಗಳು ಅಂತ ಅರ್ಥ. ಪತತ್ರಿಭಿಃ ತತ್ರ ದುಧಾವ ಶಾತ್ರವಾನ್ ದ್ರೋಣ. ದ್ರೋಣಾಚಾರ್ಯ ಭಾರಿ ದೊಡ್ಡ ಯುದ್ಧ ಮಾಡ್ತಾ ಇದ್ದಾರೆ. ಅವ್ರು ಭೀಷ್ಮರಿಗಿಂತ ಪವರ್ಫುಲ್. ಯಾತಕ್ಕೆ? ಸ್ವರೂಪದಲ್ಲಿ ಬೃಹಸ್ಪತ್ಯಾಚಾರ್ಯರು, ಗೊತ್ತಾಯ್ತಾ? ಸ್ವರೂಪದಲ್ಲಿ ಭಾರಿ ಮೇಲಿದ್ದಾರೆ ಇವರಿಗಿಂತ. ಧನುರ್ಮಂಡಲ ಮಂತ್ರ ನಿಸೃತೈಹಿ. ಧನುರ್ಮಂಡಲ ಒಂದು ಕಡೆಗೆ, ಮಂತ್ರ ಒಂದು ಕಡೆಗೆ. ಧನುಸ್ಸಿನಿಂದ ಬರೋದು ಎಲ್ಲ ಬಾಣಗಳು, ಮಂತ್ರ ಹಾಕಿಬಿಟ್ರೆ ಅಸ್ತ್ರಗಳು. ಅಂಥ ಒಂದು ವಿಶಿಷ್ಟವಾದಂಥ ಬಾಣಗಳನ್ನು ಬಿಟ್ಟು ಯುದ್ಧ ಶುರು ಮಾಡಿದರು. ತಮಾಸಸಾದಾಶು ವೃಕೋದರಃ ನದನ್. ಆಗ ದ್ರೋಣರ ಮೇಲೆ ಯುದ್ಧಕ್ಕೆ ಬಂದಿದ್ದಾರಾಗ ವೃಕೋದರ ಭೀಮಸೇನ ದೇವರು. ತಮಾಸದನ್ ದ್ರೌಣಿ ಕೃಪೌಚ ಮದ್ರರಾಟ್. ಭೀಮ ಬಂದಿದ್ದನ್ನು ನೋಡಿ ಭೀಮನ ತಡಿಬೇಕು ಅಂಥೇಳಿ ಭೀಮನ್ನು ಎದುರಿಸಿಬಿಟ್ಟು ದ್ರೌಣಿ ಕೃಪೌ ಮದ್ರರಾಟ್ 3 ಜನ ಬಂದಿದ್ದಕ್ಕೆ ಸಮಾಸದನ್ ಅಂತ ಹೇಳಿದರು. ದ್ರೌಣಿ ಅಶ್ವತ್ಥಾಮರು ಕೃಪ ಅವರಿಬ್ಬರು ಭಾಳ ಬಂದು ಮಗ ಇವರು ಗೊತ್ತಾಯ್ತಾ? ಸರಿಯಾಗಿ ಬಂದು ಮತ್ತು ಜೊತೆ ಮದ್ರರಾಜನು ಬಂದ ಶಲ್ಯ. ಸತಾನ್ ವಿಧೂಯಾಭ್ಯತತ ದ್ರೋಣಿ ರಣೇ ಅಗ್ರಣೀಃ ದ್ರೋಣಂ ತಮನು ಆರ್ಜನಿಃ ಅಭ್ಯಯಾತ್ ಪರಾನ್ ವವಾರತಂ ಮದ್ರಪತಿಃ ತಯೋರಭೂತ್ ರಣೋ ಮಹಾನ್ ತತ್ರ ಗದಾಂ ಸಮಾದದೇ. ಸತಾನ್ ವಿಧೂಯ ಅನ್ವಪತತ್ ರಣೇ ಅಗ್ರಣೀಃ ದ್ರೋಣಂ ತಮು ಅನು ಆರ್ಜುನಿಃ ಅಭ್ಯಯಾತ್ ಪರಾನ್ ವವಾರತಂ ಮದ್ರಪತಿಃ ತಯೋಃ ಅಭೂತ್ ರಣಃ ಮಹಾನ್ ತತ್ರ ಗದಾಂ ಸಮಾದದೇ. ಸಹ ತಾತ್ವಿಕ ತಾನ್ ವಿಧೂಯ. ಎಲ್ಲರನ್ನೂ ಭೀಮಸೇನ ಸೋಲಿಸಿದ್ದಾಯ್ತು. ದ್ರೋಣಿ ಕೃಪಾ ಮತ್ತಾರು ಬಂದಿದ್ರು? ಶಲ್ಯ. 8 ಜನಗಳನ್ನು ಕೂಡ ಸೋಲಿಸಿಬಿಟ್ಟು ಅಗ್ರಣೀಹಿ ದ್ರೋಣಂ ತಮ್ ಅನು ಆರ್ಜುನಿಹಿ ಅಭ್ಯಯಾತ್ ಪರಾನ್. ದ್ರೋಣರನ್ನು ಸೋಲಿಸಿದ್ದಾಯ್ತು. ಅಷ್ಟೊತ್ತಿಗೆ ಅರ್ಜುನಿ ಅಂದರೆ ಅಭಿಮನ್ಯು ಯುದ್ಧಕ್ಕೆ ಬಂದ ಪಾಂಡವರ ಕಡೆಯಿಂದ ಇವ್ರ ಮೇಲೆ. ವವಾರತಂ ಮದ್ರಪತಿ. ಆಗ ಮದ್ರರಾಜ ಶಲ್ಯರಾಜ ಭೀಮನಿಂದ ಸೋತವನು ಅಭಿಮನ್ಯುವನ್ನು ತಡೆದ. ತಯೋರಭೂತ್ ರಣಃ ಮಹಾನ್. ಅವರಿಬ್ಬರಿಗೆ ದೊಡ್ಡ ಯುದ್ಧ ನಡೀತು. ತತ್ರ ಗದಾಂ ಸಮಾದದೇ. ಶಲ್ಯರಾಜ ಗದಾ ಯುದ್ಧ ಶುರು ಮಾಡಿದ ಅಭಿಮನ್ಯುವಿನ ಮೇಲೆ. ತಟ್ಟ ಭೀಮಸೇನರು ನೋಡಿ ಇದು ಭಾರಿ ಸಮಸ್ಯೆ ಆಗುತ್ತೆ. ಯಾರಿಗೆ? ಅಭಿಮನ್ಯುವಿಗೆ ಅಂಥೇಳಿ ಶಲ್ಯಹಾತ ಭೀಮೋ ಅಭಿವ್ಯಯೋ ಗದಾಧರ ತಮೇತಯೋರತ್ರ ಬಭೂವ ಸಂಗರಃ ಉಭೌ ಅಜೇಯೌ ಗದಿನಾಂ ಅನುತ್ತಮೌ ಅತುಲ್ಯವೀರ್ಯೌ ಪ್ರವರೌ ಬಲೀಯಸಾಂ. ಶಲ್ಯ ಅಥ ಭೀಮ ಅಭಿಯಯೌ ಗದಾಧರ. ಶಲ್ಯನ ಮೇಲೆ ಭೀಮಸೇನ ಗದ ಹಿಡ್ಕೊಂಡೆ ಹೊರಟಿದ್ದು. ಗದ ಯುದ್ಧ ಶುರುವಾಯಿತು. ಈಗ ತಯೋರತ್ರ ಬಭೂವ ಸಂಗರಃ. ಸಂಗರ ಅಂದರೆ ಯುದ್ಧ. ಅವರಿಬ್ಬರ ಮಧ್ಯೆ ದೊಡ್ಡ ಗದಾ ಯುದ್ಧ ನಡೀತು. ಇಬ್ಬರು ಕೂಡ ಹೇಗಿದ್ದಾರೆ? ಉಹೌ ಅಜೇಯೌ. ಸಾಮಾನ್ಯ ಸೋಲ್ತಕ್ಕಂಥ ಭೀಮಂತೂ ಸೋಲೋದೇ ಇಲ್ಲ. ಶಲ್ಯರಾಜ ಭಾರಿ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯೋ ಅಂತ ದುರ್ಯೋಧನ ಹೇಳಿದ್ದಾನೆ. ಆ ಕಾಲದ ಮಹಾವೀರರಲ್ಲಿ ಎಷ್ಟು ಜನ ಇದ್ದಾರೆ? ಮೊದಲಿಗೆ ಭೀಮಸೇನ, ಬಲರಾಮ, ಶಲ್ಯರಾಜ, ಆಮೇಲೆ ಕೀಚಕ. ಅವನಂತೂ ಇಲ್ಲ. ಈಗ ಬಲರಾಜರ ಯುದ್ಧಕ್ಕೆ ಬಂದಿಲ್ಲ. ಶಲ್ಯ ಭೀಮ ಅಷ್ಟು ಯುದ್ಧ ನಡೀತಾ ಇದೆ. ಬಲಿನಾಂ ಉತ್ತಮೌ ಅನುತ್ತಮೌ ಅತುಲ್ಯ ವೀರ್ಯೌ. ಸಮನಾದ ವೀರ್ಯ ಇನ್ನೊಬ್ಬರಿಗಿಲ್ಲ, ಅಷ್ಟು ಶ್ರೇಷ್ಠರು. ಪ್ರಬರವು. ಇದರಲ್ಲಿ ಯಾತಕ್ಕೆ ಶಲ್ಯದಲ್ಲಿ ನೋಡನೆ ಮಾಡ್ತಾರೆ ಅಂದರೆ ಶಲ್ಯನೊಳಗೆ ಏನಿದೆ ಮರ್ತು ಬಿಡೋದು. ವಾಯುದೇವರ ಆವೇಶ ಇದೆ ಇವತ್ತೆ. ಸೊ ವಾಯುದೇವರು ಟು ವಾಯುದೇವರು ಆದಾಗಾಯ್ತು ಯುದ್ಧ. ಈಗ ವಾಯುದೇವರ ಆವೇಶ ಇದೆ. ಅದು ಅಲ್ಲಿ ಹುಟ್ಟಿದಾಗಲೇ ಹೇಳಿಬಿಟ್ಟಿದ್ದಾರೆ ಅವತಾರ ಕಾಲಕ್ಕೆ. ಅದು ಯಾವುದು ಮರ್ತು ಬಿಟ್ಟರು ಸ್ವಾರಸ್ಯ ಹೋಗಿಬಿಡುತ್ತಾಗ. ಎಲ್ಲೋ ABCD ಶಲ್ಯ, ಎಲ್ಲಿ ಭೀಮ, ಇಬ್ಬರು ಸಮಯುದ್ಧ ಮಾಡೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರೆ ಆವೇಶ ಇದೆ. ಯದಿನಾಂ ಅನುತ್ತಮೌ ಅತುಲ್ಯ ವೀರ್ಯವು ಪ್ರವರವು ಬಲೀಯಸಾಂ. ಬಲೀಯಸಾಂ ಪ್ರವರವು, ಬಲೀಯಸಾಂ ವರವು, ಬಲೀಯಸಾಂ ಪ್ರವರವು. ಬಲಿಷ್ಠರಲ್ಲಿ ವರ ಶ್ರೇಷ್ಠರು, ಬಲಿಷ್ಠರಲ್ಲಿ ಭಾರಿ ಶ್ರೇಷ್ಠರು.
ಅದಕ್ಕೆ ನೆನ್ಪಿಡ್ಬೇಕು ಅದು ಭೀಮಶ್ಚ ಬಲಭದ್ರಶ್ಚ ನೆನ್ಪಿಟ್ಕೊಂಡ್ರೆ ಬಲಿನಾಂ ಬಲೀಯಸಾಂ ಪ್ರವರೌ ಅಂತ ಹೇಳಿದರು. ಹಾಂ ಹಾಂ ಯಾರು ಬರ್ದಂಗೆ ಆಗುತ್ತೆ. ಹಾಂ ಹೌದು ಹೌದು. ಯಾರಿಗೆ? ವಾಯುದೇವರಿಗೆ ಶಲ್ಯರಾಜನಿಗೆ. ಹೆಂಗಾಯಿತು ಭಾಗವತರ್ಮ ಹೆಂಗೋಯ್ತು ಈಗ? ಹಾಂ ಹೌದು ಯಾರಪ್ಪ? ಹೌದು. ಅದಕ್ಕೆ ನಿಮ್ಮ ಇದರಲ್ಲೇ ಉತ್ತರ ಇದೆ, ನಿಮ್ಮ ಪ್ರಶ್ನೆಯಲ್ಲೇ ಉತ್ತರ ಇದೆ. ಯಾರ ಪರ ಯುದ್ಧ ಮಾಡ್ತಿದ್ದಾರೆ ಅಂತ ಮತ್ತೆ ಅವನು ನೋಡಿದ್ರೆ ಪುಣ್ಯ ಬರುತ್ತಾ ಪಾಪ ಬರುತ್ತಾ? ಮತ್ತೆ ಮುಗೀತು ಅಷ್ಟೇ, ನಿಮ್ಮ ಉತ್ತರ ಬಂತಲ್ಲ. ಭಾಗವತರ್ಮ ಹೋಯ್ತಲ್ಲ, ಉಳಿತೀಗ ಭಾಗವತ ಧರ್ಮ. ಯಾರೇ ಭಾಗವತರಾಗಿದ್ದರೂ ಕೂಡ ವಿಷ್ಣು ವೈಷ್ಣವರು ವಿರೋಧ ಮಾಡಿದಾಗ ಏನು ಮಾಡಬೇಕು? ಅದನ್ನು ಅವ್ರನ್ನ ಪ್ರೊಟೆಸ್ಟ್ ಮಾಡಬೇಕು ಅಂತ ಹೇಳ್ತಾರೆ ಆಚಾರ್ಯ. ಭಾಳ ಮುಖ್ಯ ಅದು ತುಂಬ ಜನಕ್ಕೆ ಗೊತ್ತಿಲ್ಲ. ಅದು ವೈಷ್ಣವ್ರು ಏನು ಮಾಡಿದ್ರೆ ಕ್ಷಮಿಸ್ಬೇಕು ಅಂತ ಕೆಲವರು ವಾದ ಇದೆ. ಹಾಗಿದ್ದರೂ ತಪ್ಪಿಗೆ ಅರ್ಥನೇ ಇಲ್ಲ. ದೇವರಿಗೆ ಸಮ ಅಂತ ಹೆಸರು. ದೇವರು ಕ್ಷಮಿಸಿದ್ದಾನ? ಇಲ್ಲ. ಎಷ್ಟು ಎಲ್ಲ ಭಕ್ತ ಶಿಕ್ಷೆ ಕೊಟ್ಟು ಉದ್ಧಾರ ಮಾಡಿದ್ದಾನೆ ಹೊರತು ಹಾಗೆ ಮಾಡಿಲ್ಲ ಯಾರನ್ನೂ ಕೂಡ. ಅಂದಮೇಲೆ ಅದು ವೈಷ್ಣವರಿಗೆ ಕ್ಷಮಿಸಬೇಕು ಅಂತ ಹೇಳಿದರೆ ಧರ್ಮಕ್ಕೆ ಅರ್ಥನೇ ಇಲ್ಲ ಆಗುತ್ತೆ. ಅರ್ಥ ಆಯ್ತಾ? ವಿಷ್ಣು ವೈಷ್ಣವರ ದ್ರೋಹ ಮಾಡಿದಾಗ ಅಂಥ ದ್ರೋಹಿಯಾದ ವೈಷ್ಣವರನ್ನು ಶಿಕ್ಷಿಸಬೇಕು ಅಂತ ಶಾಸ್ತ್ರ ಹೇಳೋದು. ಅದು ಭಾಗವತ ಧರ್ಮ. ಭೀಮಸೇನ ಹಾಗೆ ಮಾಡ್ತಾರೆ, ತಪ್ಪೇನಿದೆ ಅದರಲ್ಲಿ? ಯಾರಿಗೆ? ಆವೇಶ ಅಲ್ಲ ಅಲ್ಲ, ಅದು ಪ್ರಶ್ನೆ ಅಂತ ಅವ್ರದ್ದಲ್ಲ. ಅವ್ರ ಪ್ರಶ್ನೆ ಏನಂದರೆ ಶಲ್ಯರಾಜ ವೈಷ್ಣವ ಅಂದಮೇಲೆ ಯಾಕೆ ಯುದ್ಧ ಮಾಡೋಕ್ಕೂ ಅಂದಮೇಲೆ ಭಾಗವತ ಧರ್ಮ ಹೋಯ್ತಲ್ಲ. ಅಲ್ಲ ಅಲ್ಲ ಅಲ್ಲ, ವೈಷ್ಣವ ಯುದ್ಧ ಮಾಡ್ಬೇಕಾದ್ರೆ ಬಂದಿರೋದು ಯಾರ ಕಡೆಯಿಂದ? ದುರ್ಯೋಧನ ಕಡೆಯಿಂದ. ಅದಕ್ಕೆ ಏನಿದೆ? ನಾರಾಯಣ ದುಡ್ಡು ತದನುಬಂಧಿ ನಿಗ್ರಹ. ಬರೀ ದೈವದ್ರೋಹಿಗಳನ್ನಷ್ಟೇ ಶಿಕ್ಷಿಸೋದಲ್ಲ, ಅವ್ರ ಸಪೋರ್ಟರ್ಸ್ಗೂ ಶಿಕ್ಷಿಸಬೇಕು. ಗೌರ್ಮೆಂಟ್ ಪಾಲಿಸಿ ಇರೋದು ಹಾಗೇನೆ. ಮತ್ತು ಇವತ್ತು ಕೂಡ ಕಾನೂನು ಏನು ಹೇಳುತ್ತೆ? ದುಷ್ಟರನ್ನು ಅವ್ರ ಸಪೋರ್ಟರ್ಸ್ನ ಕೂಡ ಏನು ಮಾಡಬೇಕು? ಅದೇನು ಕೂಗ್ತು ಪಾಕಿಸ್ತಾನ ಜೈ ಅಂತ ಅಷ್ಟು ಏನು ಮಾಡ್ತಾರೆ ಇವರು? ಅಷ್ಟು ದೊಡ್ಡ ಆ್ಯಕ್ಷನ್ ತೊಗೋತಾರೆ, ದೇಶದ್ರೋಹ ಅಂತ ಕರೀತಾರೆ. ಗೊತ್ತಾಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಇವತ್ತಿಗೂ ಅದು ಕಾನ್ಸೆಪ್ಟ್ ಹಾಗೇ ಇದೆ, ಎಲ್ಲ ಕಾಲಕ್ಕೆ ಒಪ್ಪಬೇಕು ಅದನ್ನು. ಏನು ಮಾಡ್ತಿದ್ದಾರೆ? ಯಾರೇ ಸಪೋರ್ಟ್ ಮಾಡ್ತಿದ್ದಾರೆ? ಶಲ್ಯರಾಜ ದುರ್ಯೋಧನ ಸಪೋರ್ಟ್ ಮಾಡಿದ್ದಕ್ಕೆ ಶಲ್ಯರಾಜ ಹೊಡಿತಾ ಇದ್ದಾರೆ. ಆವೇಶದ ಪ್ರಯೋಜನ ಏನು ಅಂದರೆ ಬಲ ಕೊಡೋದಕ್ಕಷ್ಟೇ, ಇದಕ್ಕಲ್ಲ. ಆವೇಶ ಎರಡು ವಿಧ. ಆವೇಶ ಅದು ಜ್ಞಾನ ಕೊಡೋದಕ್ಕೋಸ್ಕರ ಆವೇಶ ಬರೋದು ಬೇರೆ, ಬಲ ಕೊಡೋದಕ್ಕೆ ಆವೇಶ ಬರೋದು ಬೇರೆ. ಜ್ಞಾನ ಕೊಡೋದಕ್ಕೋಸ್ಕರ ಆವೇಶ ಬಂದಾಗ ಬುದ್ಧಿ ಸರಿ ಹೋಗ್ಬಿಡ್ತದೆ, ಎಕ್ಸ್ಟ್ರಾರ್ಡಿನರಿ ಬ್ರಿಲಿಯಂಟ್ ಆಗ್ತಾರೋ. ಆದರೆ ಬಲ ಕೊಟ್ಟ ಬಲ ಜಾಸ್ತಿ ಆಗುತ್ತೆ, ಬುದ್ಧಿ ಕೊಡೋದಿಲ್ಲ. ಅದು ಬಲ ಬಂತೆ ಹೊರತು ಅನುಗ್ರಹ ಮಾಡಿಲ್ಲ. ಇವತ್ತು ವಾಯುದೇವ ಎಲ್ಲರೊಳಗೂ ಇದ್ದಾರೆ. ಹೇಗಿದ್ದಾರೋ ಅವರು? ಬರೀ ಮೇಂಟೆನೆನ್ಸ್ ಅಷ್ಟೇ. ಅವರು ಭಕ್ತರಿಗೆ ಉಪದೇಶ ಮಾಡ್ತಾರೆ, ಗುರುಗಳಾಗಿಬಿಡ್ತಾರೆ. ಗುರುಗಳಾಗಿ ವಾಯುದೇವರು ಸಿಕ್ಕಾಗ ಅವ್ರು ಮೋಕ್ಷಕ್ಕೆ ಹೋಗೋ ಅರ್ಹತೆ ಬರುತ್ತೆ ಅವರಿಗೆ. ಬರೀ ಬಲ ಕೊಟ್ಟರೆ ಉಪಯೋಗ ಇಲ್ಲ. ಗೊತ್ತಾಯ್ತು? ಬರೀ ಬಲದಿಂದ ಪ್ರಯೋಜನ ಇಲ್ಲ. ಇವತ್ತು ಡ್ರಗ್ಸ್ ತೊಗೊಂಡ್ರೆ ಅರೆಸ್ಟ್ ಮಾಡ್ತಾರೆ, ಅಪರಾಧ ಡ್ರಗ್ಸ್ ತೊಗೊಳೋದು. ಯಾವ ಆಟದಲ್ಲಿ ಗೆದ್ದರೆ ಅದು ಅನ್ಯಾಯ. ಆದರೆ ಔಷಧಿ ತೊಗೊಂಡ್ರೆ ಅಪರಾಧನಾ? ಔಷಧಿ ಅಪರಾಧ ಅಲ್ಲ, ಡ್ರಗ್ಸ್ ಔಷಧಿ ಅಲ್ಲ. ಏನು ಮಾಡುತ್ತದ? ಇಂಟಾಕ್ಸಿಕೇಟ್ ಕೊಡೋದು ಔಷಧಿ ಅಂತ ಕರೆಯೋದಿಲ್ಲ. ಗೊತ್ತಾಯ್ತಾ? ಆದ್ದರಿಂದ ಅದನ್ನು ತೊಗೊಳ್ಬಾರ್ದು. ಎಷ್ಟು ಡಿಫ್ರೆನ್ಸ್ ಇದೆ. ಜ್ಞಾನಕ್ಕೋಸ್ಕರ ಆವೇಶ ಮಾಡಿದರೆ ಔಷಧಿ ಕೊಟ್ಟಾಗೆ ಒಳ್ಳೆ ರೀತಿಯ ಸಾತ್ವಿಕರ ಮುಂದೆ ಬರ್ತಾರೆ. ಸುಮ್ಮನೆ ಬಲ ಕೊಡೋದಕ್ಕೆ ಮಾಡಿದಾಗ ಏನಾಗುತ್ತದ? ದುರ್ಯೋಧನೊಳಗೂ ವಾಯುದೇವರ ಆವೇಶ ಇದೆ. ಇನ್ನೂ ಹೇಳಬೇಕಾದ್ರೆ ಗೊತ್ತಾ? ಮೊದಲೇ ಹೇಳಿದ್ದಾರೆ, ದುರ್ಯೋಧನ ವಾಯುದೇವರ ಆವೇಶ ಇಲ್ಲದ್ರೆ ಏನಾಗ್ತಿರಲಿಲ್ಲ, ಅಷ್ಟು ಬಲಿಷ್ಠನಾಗ್ತಿದ್ದಿಲ್ಲ ಅವರು. ಅದೊಂದು ಕಾರಣ ಇತ್ತು. ಆವೇಶದ ಪರ್ಪಸ್ಸೇ ಬೇರೆ. ಆವೇಶ ಬಲ ಕೊಡ್ಲಿಕ್ಕಷ್ಟೇ. ಇನ್ನೂ ಹೇಳೋದಾದರೆ ಬರೀ ಕೈಲಿ ಬಂದಿರ್ತಾವ ಯುದ್ಧ ಮಾಡೋ ಮಾತೆ. ನಮ್ಮ ಗದೆ ಕೊಟ್ಟರೆ ಖಡ್ಗ ಕೊಟ್ಟರೆ ಹಾಗೆ ನಮ್ಮದೇ ಖಡ್ಗ ಕೊಟ್ಟರಪ್ಪ ಯುದ್ಧ ಮಾಡೋಣ ಅಂತ ಕರೆದು. ಗೊತ್ತಾಯ್ತಾ? ಇವ್ರು ಖಡ್ಗ ಕೊಟ್ಟಿದ್ದು ಯಾತಕ್ಕೋಸ್ಕರ? ಅವನು ಯುದ್ಧ ಮಾಡಿದಾಗ ಅವನು ಸೋಲಿಸಿಬಿಟ್ರೆ ಓಹೋ ಇವರು ಅಂಥ ಬಲಿಷ್ಠರನ್ನು ಕೂಡ ಸರಿಯಾದ ರೀತಿಯಲ್ಲಿ ಸೋಲಿಸಿರೋದು ಹೆಸರು ಬರುತ್ತೆ. ಖಡ್ಗ ಇಲ್ಲದ ಬರೀ ಕತ್ತರಿಸ್ಬಿಟ್ರೆ ಏನಾಗುತ್ತಾಗ? ಪಾಪ ಖಡ್ಗ ಇದ್ದಿಲ್ಲ ಅಂತ ಅನ್ಸುತ್ತೆ. ಕೊಟ್ಟು ಎಲ್ಲ ಅನುಕೂಲತೆಗಳನ್ನು ಮಾಡಿಕೊಟ್ಟು ಆಗ ಗೆದ್ದು ಬಿಟ್ಟರೆ ಏನಾಗುತ್ತೆ? ಇವ್ರು ಗೆಲುವಾಗುತ್ತೆ. ಅದು ಆವೇಶ ಅಂದರೆ ಆ ರೀತಿ ತನ್ನ ವಸ್ತು ಇನ್ನೊಬ್ಬರಿಗೆ ಕೊಡೋದು ಆವೇಶ ಇದ್ದಾಗ ಲೆಕ್ಕ. ಅದೇನು ತಪ್ಪಲ್ಲ. ನಿಮ್ಗೆ ಎಷ್ಟು ಹೇಳಿದ ಪರ್ಮನೆಂಟ್ ಆಗಿದ್ದರೆ ಆವೇಶ ಅಂತ ಕರೀತಾರಾ? ಏನದು ಪರ್ಮನೆಂಟ್ ಆಗಿದ್ದರೆ? ಸ್ವರೂಪನೇ, ಸ್ವರೂಪ. ತಾನ್ ವಿಧಾಯ ಕಾಫಿ ಕಪ್ಪಿದ್ರೆ ಆವೇಶ ಅಂದಲ್ಲ, ಏನಂತಾರೆ ಅದಕ್ಕೆ? ನ್ಯಾಚುರಲ್. ಸ್ವಲ್ಪ ಬೆಳಗಾಲಕ್ಕೆ ಶುರುವಾರಿ ಏನಾಗುತ್ತೆ ಅದಕ್ಕೆ? ಆವೇಶ ಶುರು ಆಯ್ತು. ಯಾರ ಆವೇಶ? ಅಲ್ಲಿ ಆವೇಶ. ಗೊತ್ತಾಯ್ತಾ? ಯಾವಾಗ ತೆಗೆದು ಸೈಂಟಿಫಿಕಲಿ ಏನು ಮಾಡ್ಲಿಕ್ಕೆ ಬರುತ್ತೆ ಅದನ್ನು? ಸುಮ್ಮನೆ ತೆಗಿಲಿಕ್ಕೆ ಬರದೇ ಹೋದ್ರೆ ನಮಗೆ ಸೈಂಟಿಫಿಕಲಿ ಏನು ಮಾಡ್ಲಿಕ್ಕೆ ಬರುತ್ತೆ ಅದನ್ನು? ಮತ್ತೆ ಸಪ್ರೇಟ್ ಮಾಡಿಬಿಡ್ಬೋದು. ಗೊತ್ತಾಯ್ತಾ? ಅದು ಇದಿದೆ ಡಿಕಾಷನ್ ಕಪ್ ಬಣ್ಣ ಇದೆ, ಅದು ತೆಗಿಲಿಕ್ಕಾಗಲ್ಲ. ಯಾತಕ್ಕೆ?
ಸ್ವರೂಪ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಸ್ವರೂಪದ್ದೇ ಗುಣ ಏನು, ಬೇರೆ ಗುಣಗಳೇನು ಹಿಂದೆ ಆಗಿ ತುಂಬ ಸರ್ತಾಗಿದೆ, ಮರಿಬಾರ್ದು ಅದನ್ನು. ಉಹೋ ಅಜೇಯೋ ಬನ್ನಿ ಹೇಳ್ತಾರೆ ಸ್ಮೃತಿ ಎಂಬುದು ಅಪ್ರಮಾಣ ಆದಾಗ ಆಗುತ್ತಾಗ ಗೊತ್ತಾಯ್ತಾ, ನಡೀತಲ್ಲ ಸ್ಮೃತಿ ಪ್ರಮಾಣ ಅಂತ ಒಪ್ಪೋದಿಲ್ಲ ಅಂದರೆ ಹಾಗಾಗತ್ತೆ, ಹಾಗಾಗಬಾರ್ದು. ವಿಚೇರತಶ್ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ತಾವಭಿನರ್ದಮಾನೌ ಗದಾ ಪ್ರಪಾತಾಂಕಿತ ವಜ್ರಗಾತ್ರೌ ದದರ್ಶ ಲೋಕೋಖಿಲ ಏವ ತೌರಣೇ. ಅವರಿಬ್ಬರು ಯುದ್ಧ ಭಾರಿ ಜೋರ ನಡೀತಾ ಇದೆ. ವಿಚೇರತಃ ಚಿತ್ರತಮಂ ಪ್ರಪಶ್ಯತಾಂ, ಚಿತ್ರತಮಂ ಪ್ರಪಶ್ಯತ್ ಇನ್ನು ಬಿಟ್ಟಾಯ್ತಾ. ಶಲ್ಯೋಥ ಭೀಮೋ ಅವೇ ಆಯ್ತದು. ಇತ ಬಹೂವ ಸಂಗರಃ ಉಹೌ ಅಜೇಯೌ ಆಯ್ತಲ್ಲ. ಆಮೇಲೆ ವಿಚೇರತಃ ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ತೌ ಅಭಿ ನರ್ದಮಾನೌ ಗದಾ ಪ್ರಪಾತಾಂಕಿತ ವಜ್ರಗಾತ್ರೌ ದದರ್ಶ ಲೋಕಃ ಅಖಿಲಃ ಏವ ತೌರಣೇ. ವಿಚೇರತಃ ತತ್ರ ಚೇರತಃ ವಿಚೇರತಃ ಚಿತ್ರತಮಂ ಚಿತ್ರತಮ ಚಿತ್ರತಮ ಆಶ್ಚರ್ಯತಮ ಅತ್ಯಂತ ಆಶ್ಚರ್ಯಕರವಾದ ಯುದ್ಧ ನಡೀತೆ. ಹಾಗೆ ಇಬ್ಬರು ಭಾರಿ ಮ್ಯಾಚಿಂಗ್ ಆಗಿರೋ ಏನಾಗಿದ್ದಾರೆ, ಯುದ್ಧ ಮಾಡ್ತಿದ್ದಾರೆ. ಎಲ್ಲರ ದೃಷ್ಟಿ ಆ ಕಡೆ ಹೋಯ್ತು. ಈಗ ಬರೀ 3-4 ಕಡೆ ಸೆವೆಂಟಿಸ್ ಆಟ ನಡೀತಿರುತ್ತೆ ವರ್ಲ್ಡ್ ಕಪ್ಪಲ್ಲ ಒಂದು ಕಾಲಕ್ಕೆ. ಎಷ್ಟು ಜನ ವಿಸಿಟರ್ಸ್ ಯಾವುದಕ್ಕೆ ಸಿಗ್ತಾರೆ, ಒಳ್ಳೆ ಟೀಮ್ ಆಡ್ತಾರೆ ಅದಕ್ಕೆ ಸೇರಿಬಿಡ್ತಾರೆ, ಇದು ಸೇರೋದಿಲ್ಲ. ಒಳ್ಳೆ ಟೀಮ್ ಮಾಡಬೇಕು, ಇದಕ್ಕೆಲ್ಲ ರಿಸಲ್ಟ್ ನೋಡ್ತಾರೆ ಅಷ್ಟು ಬೇಕಾದರೆ. ಅದನ್ನು ಪ್ರತಿಯೊಂದು ನೋಡ್ತಾ ಇರ್ತಾರೆ. ಯಾಕೆ ಭಾರಿ ಇದಾದ್ರಲ್ಲ, ಭಾರಿ ಇಂಟ್ರೆಸ್ಟ್ ಕ್ರಿಯೇಟ್ ಆಗುತ್ತೆ. ಫೈನಲ್ಸ್ ನೋಡೋ ಹಾಗೆ ಬಿಡೋದನ್ನು ನೋಡಲ್ಲ ಯಾರು. ಫೈನಲ್ಸ್ ನೋಡಬೇಕಾದ್ರೆ ಭಾಳ ಜನ ಎಲ್ಲೆಲ್ಲೋ ಹೇಳ್ತಿರ್ತಾರೆ. ಅವರು ಜಾಣತಿರೋದು ಆಡ್ರು ಅಂತ ಹೇಳೋದು ವಿಚಾರ ಬೇರೆ. ಎಷ್ಟೋ ಇಲ್ಲಿಂದ ಖರ್ಚು ಮಾಡಿಕೊಂಡು ನೋಡೋದಕ್ಕೆ ಹೋಗಿ ತಾವು ನಂಬಿಕೊಂಡು ಪಾರ್ಟಿ ಸೋತು ಗೊತ್ತಾಯ್ತಾ ಎಲ್ಲ ಬರ್ತಾರೆ. ಇವೆಲ್ಲ ನಡೆದಿದೆ. ಎಂತ ಇದು ಕ್ರೇಜ್ ಅಂದರೆ ಹುಚ್ಚುತನ ಅಂದರೆ ಹುಚ್ಚುತನ ಇದು. ಆ ದುಡ್ಡು ಎಷ್ಟು ಒಳ್ಳೆ ಸದ್ವಿನಿಯೋಗ ಮಾಡ್ಬೋದಾಗಿತ್ತು. ಟೈಮ್ ಹೋಯಿತು, ದುಡ್ಡು ಹೋಯಿತು, ಮನಸ್ಸು ಹೋಯಿತು, ಸೋತಿದ್ದಕ್ಕೆ ಎಲ್ಲ ಹೋಯಿತು. ಅಕಸ್ಮಾತ್ ಬಂದಿದ್ದೇನು ಭಾಗ್ಯ ಅವರಿಗೆ ಒಂದು ಅವ್ರು ಕೊಡ್ತಾರೆ, ಬಂದಿದ್ದು ಮಾರಾಯ ನೋಡೋಕ್ಕೋಸ್ಕರ ಅದು ದುಡ್ಡು ಕೊಡ್ತಾರೆ, ಯಾರು ಒಂದು ಪೈಸಾನು ಕೊಡೋದಿಲ್ಲ. ವಿಚೇರತುಶ್ಚಿತ್ರತಮಂ ಪ್ರಪಶ್ಯತಾಂ ಮನೋಹರಂ ತೌ ಅಭಿನರ್ದಮಾನೌ ಪರಸ್ಪರ ಇಬ್ಬರು ಗರ್ಜನೆ ಮಾಡ್ತಾನೆ, ಯುದ್ಧ ಮಾಡ್ತಿದ್ದಾರೆ. ಗದಾ ಪ್ರಪಾತಾಂಕಿತ ವಜ್ರಗಾತ್ರವು ಇವ್ರ ಮೇಲೆ ಅವರೊಳಗೆ ಇವ್ರು ಹೊಡೆದಾಗ ಮೈ ಮೇಲೆ ಏನಾಗ್ತಿತ್ತಂತೆ, ದೊಡ್ಡದಾಗಿ ಗುರ್ತು ಬಿಡೋಕ್ಕಾಗೋದು. ಜೋರಾಗಿ ಹೊಡೆದು ಬಿಟ್ಟರೆ ಫ್ರೀ ಆ ಥರ ಆಗ್ತಾಯಿದೆ. ದದರ್ಶ ವಜ್ರ ದೇಹ ಆದ್ದರಿಂದಾಗಿ ಶಬ್ದ ಇವ್ರು ಮೈಗೆ ಹೊಡೆದೇ ಶಬ್ದ ಬರ್ತಾಯಿದೆ. ಮೈಗೆ ಹೊಡೆದ್ರೆ ಗಟ್ಟಿ ಪದಾರ್ಥಕ್ಕೆ ಹೊಡೆದು ಸೌಂಡ್ ಬರುತ್ತಲ್ಲ ಆ ಥರ, ಅಷ್ಟರ ಮಟ್ಟಿಗೆ ಬಲಶಾಲಿಗಳು. ದದರ್ಶ ಲೋಕೋ ಅಖಿಲ ಏವ ತೌರಣೆ, ಎಲ್ಲ ಲೋಕನೂ ಕೂಡ ಅವರನ್ನು ನೋಡ್ತಾ ಇವೆ. ಗದಾಭಿಘಾತೇನ ವೃಕೋದರಸ್ಯ ಒಂದು ಅಧ್ಯಾಯ ಪೂರ್ತಿ ಹೇಳ್ತಾರೆ ಮಹಾಭಾರತದಲ್ಲಿ. ಆಯ್ತಾ, ಒಂದು ಶ್ಲೋಕದಲ್ಲಿ ಮುಗಿಸ್ತಾರೆ ಅದನ್ನು, ಯಾಕಂದ್ರೆ ಮುಂದೆ ಎಲ್ಲ ಕವರ್ ಆಗಬೇಕಲ್ಲ. ಗದಾಭಿಘಾತೇನ ವೃಕೋದರಸ್ಯ ವಿಚೇತನ ಪ್ರಾಪತ ತತ್ರ ಮದ್ರರಾಟ್ ಭೀಮೋಪಿ ಕೋಪಾತ್ ಪ್ರಚಲತ್ಪತಕ್ಷಿತೌ ವಿಧಾಯ ಜಾನುಂ ಸಹಸೋತ್ಥಿತ ಕ್ಷಣಾತ್. ಗದಾಭಿಘಾತೇನ ವೃಕೋದರಸ್ಯ ವಿಚೇತನಃ ಪ್ರಾಪತತ್ ಅತ್ರ ಮದ್ರರಾಟ್ ಭೀಮಃ ಅಪಿ ಕೋಪಾತ್ ಪ್ರಚಲತ್ ಪದಃ ಕ್ಷಿತೌ ವಿಧಾಯ ಜಾನುಂ ಸಹಸಾ ಉತ್ಥಿತಃ ಕ್ಷಣಾತ್. ಗದಾಭಿಘಾತೇನ ವೃಕೋದರಸ್ಯ ಗದಾಭಿಘಾತೇನ, ಅಭಿಘಾತ ಅಂದರೆ ಪೆಟ್ಟು, ಭೀಮ ಹಾಕಿದ ಗದೆಯ ಪೆಟ್ಟಿನಿಂದ ಮದ್ರರಾಜನಾದ ಶಲ್ಯ ವಿಚೇತನಃ ಪ್ರಾಪದತ್, ಕೊನೆಗೆ ಎಚ್ಚರ ತಪ್ಪಿ ಬಿದ್ದ. ವಿಚೇತನ ಗಾಢ ಮೂರ್ಛೆಗೊಳಗಾಗಿ ಬಿದ್ದ. ಗೊತ್ತಲ್ಲ ಏನಾಯ್ತು ಈಗ, ನಾವು 4 ಜನ ಮಹಾಬಲಿಷ್ಠರಲ್ಲಿ ಒಬ್ಬ ಕೀಚಕನ ಕೊಂದಿದ್ದಾರೋ ಭೀಮಸೇನ, ಶಲ್ಯರಾಜು ಸೋಲಿಸಿದ್ದಾರೀಗ ಭೀಮಸೇನ, ಮುಂದೆ ಬಲರಾಮ ದೇವರು ಕೂಡ ಇದಾಗ್ತಾರೆ. ಅದರಿಂದ ಭೀಮ ಏನಾಯ್ತು ಈಗ ನಂಬರ್ 1 ಅಂತ, ಅದು ಜೀವೋತ್ತಮತ್ವಕ್ಕೆ ಸಾಕ್ಷಿ ಆಯ್ತು. ಈಗ ಅದೇನು ಸಣ್ಣ ಪುಟ್ಟ ಸೋಲಲ್ಲ, ವಿಚೇತನಃ ಎಚ್ಚರ ತಪ್ಪಿ ಬಿದ್ದ. ಇಡೀ ಮಹಾಭಾರತದ ಒಂದು ಸರ್ತಿ ಹೇಳಿದ್ದೇನೆ, ಒಂದು ಸರ್ತಿ ಮೂರ್ಛೆ ಬರೆದಿರೋದು ಯಾರಿಗೆ ಅಂದರೆ ಭೀಮಸೇನ ದೇವರು ಒಂದೇ. ಭೀಮೋಪಿ ಕೋಪಾತ್ ಪ್ರಚಲತ್ಪತಕ್ಷಿತೌ ವಿಧಾಯ ಜಾನುಂ ಸಹಸಾ ಉತ್ಥಿತಃ ಕ್ಷಣ. ಭೀಮಸೇನ ತಕ್ಷಣನೇ ಕೋಪ ಭಾರಿ ಸಿಟ್ಟಿನಿಂದ ಪ್ರಚಲತ್ಪದ ಕಾಲನ್ನು ಇದು ಮಾಡ್ತಾ ಕ್ಷಿತೌ ವಿಧಾಯ ಜಾನುಂ, ಜೋರ ಏಟಾಗಿದ್ದ ಏನಾಗುತ್ತೆ ಸಾಮಾನ್ಯವಾಗಿ ಮುಗ್ರಿಸಿ ಮೊಣಕಾಲ ಮೇಲೆ ಭಾರ ಹಾಕಿಬಿಟ್ಟು ಸಹಸೋತ್ಥಿತ ಕ್ಷಣ ತಕ್ಷಣ ಎದ್ದು ನಿಂತ್ಕೊಂಡಿದ್ದಾಯಿತು. ಇಷ್ಟಾರೆ ಭೀಮಸೇನ ಯಾತಕ್ಕೆ ಮಾಡಿದ್ರೆ ಒಳಗೆ ತನ್ನಾವೇಶ ಇರೋದ್ರಿಂದ ರೆಸ್ಪಾಂಡ್ ಮಾಡಲಿಕ್ಕೋಸ್ಕರವಾಗಿ ಆ ರೀತಿ ಮಾಡಿದ್ದು. ಬರೀ ಶಲ್ಯನ ಪೆಟ್ಟು ಲೆಕ್ಕನೇ ಇಲ್ಲ ಭೀಮನಿಗೆ. ವಿಚೇತನಂ ಪತಿತಂ ಮದ್ರರಾಜನಂ ವಿಲೋಕ್ಯಭಿವಂಚ ತಮಾಹ್ವಯಂತಂ ರಥಂ ಸಮಾರೋಪ್ಯ ಜನಸ್ಯ ಪಶ್ಯತಃ ಪುರಶ್ಚ ಭೀಮಸ್ಯ ಕೃಪೋಪಜಗ್ಮಿವಾನ್. ವಿಚೇತನಂ ಪತಿತಂ ಮದ್ರರಾಜಂ, ಈ ಬಾಕ್ಸಿಂದ ಬಿದ್ದ 1 2 3 ಎಣಿಸ್ತಾ ಇರ್ತಾರೆ.
ಹತ್ತೆರಡು ಸಲ ಎದ್ದು ಬಿಟ್ಟರೆ ಮತ್ತೆ ಅವಕಾಶ ಕೊಡ್ತಾ ಇಲ್ದೋದ್ರೆ ಸೋತ ಅಂತ ಅರ್ಥ. ಈ ಧರ್ಮ ಹೇಳಲಿಲ್ಲ, ಎಲ್ಲ ಎಷ್ಟು ಕೌಂಟ್ ಮಾಡಿದ್ರೆ ಹೇಳಲಿಲ್ಲ, ಬಿದ್ದೋದ. ವಿಚೇತನಂ ಪತಿತಂ ಮದ್ರರಾಜಂ ವಿಲೋಕ್ಯ ಭೀಮಂ ಚ ತಮಾಹ್ವಯಂತಂ. ಆಗ ಭೀಮನ ಹೇಳೋ ಭದ್ರರಾಜ ಮತ್ತೇಳಾಗಿದ್ದರೆ ಹೇಳು ಅಂತ ಕೂಗ್ತಿದ್ರೆ ಸದ್ದೇ ಇಲ್ಲ. ರಥಂ ಸಮಾರೋಪ, ಅಲ್ಲೂ ಕೂಡ ರಾವಣಾದಿಗಳಿಗೆ ಮೂರ್ಛೆ ಬರೆಸ್ತಿದ್ದ ಹನುಮಂತ ಒಂದೇ, ಇಲ್ಲೂ ಕೂಡ ಇದ್ದವ್ರಿಗೆ ಮೂರ್ಛೆ ಬರೆಸ್ತಿದ್ದ ಭೀಮಸೇನ ಒಂದೇ. ವಿಜಿತ್ಯ ರಥಂ ಸಮಾರೋಪ್ಯ, ರಥದಲ್ಲಿ ಹಚ್ಕೊಂಡು ಅಷ್ಟೊತ್ತು ಕೃಪಾಚಾರ್ಯ ಬಂದರು ಪಾಪ, ರಥದಲ್ಲಿ ಅವನ್ನ ಹಾಕ್ಕೊಂಡ್ರು, ಕರ್ಕೊಂಡು ಹೊರಟೋರು. ಹಿಂದೆ ಏನು ಮಾಡಿದ್ರು ಈಗಾಗಲೇ ದುರ್ಯೋಧನ ಬಿದ್ದಾಗಲೂ ಆ ರಥದಲ್ಲಿ ಹಾಕ್ಕೊಂಡವ್ರು. ಅದು ಯಾರು ಬಿದ್ದರು ಎತ್ಕೊಂಡು ಹೋಗಿ ಕೆಲಸ ಮಾಡ್ತಿದ್ರು ಪಾಪ. ಕೃಪಾ ಹೆಸರೇ ಕೃಪಾ, ಭಾರಿ ಕರುಣೆ ಅವರಿಗೆ. ತಕ್ಷಣ ಬಂದು ಬ್ರಾಹ್ಮಣರು ಬೇರೆ ಜೊತೆ ಭಾರಿ ಮೈಲ್ಡ್ ಆದ್ದರಿಂದ ಎತ್ಕೊಂಡು ಶಿಬಿರಕ್ಕೆ ಹಾಕಿದರು. ತಮಾಹ್ವಯಂತಂ ರಥಂ ಸಮಾರೋಪ್ಯ ಜನಸ್ಯ ಪಶ್ಯತಃ ಪುರಶ್ಚ ಭೀಮಸ್ಯ ಕೃಪಃ ಅಭಿಜಗ್ಮಿವಾನ್. ರಥದಲ್ಲಿ ಮರೆಸ್ಕೊಂಡ್ಬಿಟ್ಟು ಭೀಮಸೇನ ನೋಡ್ತಿರ್ಬೇಕಾದ್ರೆ ವಾಪಸ್ ಹೋದ್ರಿಂದ ಮತ್ತೇನು ಅವರು ನಿರೀಕ್ಷೆ ಮಾಡೋ ಕಾರಣ ಅವತ್ತು ಬರೋದೆಲ್ಲ ಭದ್ರಾಜ ನೆಕ್ಸ್ಟ್ ಡೇನೇ ಬರೋದು. ಅಂಥ ಪೆಟ್ಟು ಬಿದ್ದಿತ್ತು. ಯಾರು ಮುಚ್ಚೆ ಬಿದ್ದು ಹೋಗ್ತಾರೆ ಜೋರು ಬಿದ್ದರೆ ಅವ್ರ ಮತ್ತೆ ಅಟೆಂಡ್ ಬರ್ತಿದ್ದಿಲ್ಲ ಯುದ್ಧಕ್ಕೆ. ವಿಜಿತ್ಯ ಮದ್ರಾಧಿಪಂ ಓಜಸ ಅರಿಹ ನದನ್ ರಥಂ ಪ್ರಾಪ್ಯ ನಿಜಂ ಸ ಮಾರುತಿ ವ್ಯದ್ರಾವಯದ್ಬಾಣಗಣೈ ಪರೇಶಾಂ ಅನೀಕಿನೀಂ ದ್ರೋಣ ಸಮಕ್ಷಮೇವ. ಇಲ್ಲಿ ಇನ್ಕಂಪೇರಬಲ್ ವಿಕ್ಟರಿ ಅದು. ಯಾಕೆಂದರೆ ಬರೀ ಆಯಾಸ ಆಗಿಲ್ಲ, ಮತ್ತೆ ಯುದ್ಧ ಶುರು ಮಾಡಿದ್ದೇ ಕೆಲಸ. ಅದು ಯಾರ ಮೇಲೆ? ನಿಜಂ ಸ ಮಾರುತಿ ರಥನ್ ರಥಂ. ಇಷ್ಟೊತ್ತು ಕೆಳಗಿಳಿದು ಗದಾ ಯುದ್ಧ ಮಾಡಿದ್ದು. ಭದ್ರಾಜನ ಬೀಳಿಸಿದ ಮೇಲೆ ರಥಂ ಪ್ರಾಪ್ಯ, ಮತ್ತೆ ರಥಕ್ಕೆ ಬಂದು ಹತ್ಕೊಂಡ್ಬಿಟ್ಟು ನಿಜಂ ರಥಂ ತನ್ನ ರಥ ಹತ್ಕೊಂಡ್ಬಿಟ್ಟು ಸಹ ಮಾರುತಿ ವ್ಯದ್ರಾವಯದ್ ಬಾಣಗಣೈ ಪರೇಶಾಂ ಅನೀಕಿನೀಂ ದ್ರೋಣ ಸಮಕ್ಷಮೇವ. ದ್ರೋಣಾಚಾರ್ಯ ನೋಡ್ತಾನೇ ಇದ್ದಾರೆ ಇಷ್ಟೆಲ್ಲ ಕೂಡ. ದ್ರೋಣಾಚಾರ್ಯರ ಸೈನ್ಯವನ್ನು ಹೊಡೆದೋಡಿಸ್ತಾ ಇದ್ದಾರೆ ಭೀಮಸೇನ. ದ್ರೋಣಾಚಾರ್ಯ ಉಳಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಸೈನ್ಯನ. ಭೀಮಸೇನ ಏನಿಲ್ಲ ಅಂತಾಯ್ತು ಈಗ, ಆಯಾಸಾದಿಗಳಿಲ್ಲ. ನೈವಾತ್ರ ವಿಶ್ರಮಣಮೈಚ್ಛದ ವಿಶ್ರಮೋಸೌ ನಿಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ. ಇದರಿಂದ ಏನು ಗೊತ್ತಾಯ್ತು ಈಗ, ವಾಯುದೇವರಿಗೆ ಕೆಲಸ ಮಾಡ್ತಾರೆ, ಫಾಸ್ಟಾಗಿ ಮಾಡ್ತಾರೆ, ಆಯಾಸ ಇಲ್ಲದೆ ಮಾಡ್ತಾರೆ. ಒಂದೊಂದು ಪಾಯಿಂಟ್ಗಳು ಎಲ್ಲ ಕೆಲಸನೂ ಮಾಡ್ತಾರೆ, ಫಾಸ್ಟೆಸ್ಟ್ ಮಾಡ್ತಾರೆ, ಆಯಾಸ ಇಲ್ದಾಗ ಮಾಡ್ತಾರೆ, ಎಲ್ಲ ಜಾಸ್ತಿ. ಒಂದೊಂದು ಕೂಡ ಏನಾಯ್ತಾಗ ಅವ್ರ ಮಹಿಮೆ ಜಾಸ್ತಿ ಮಾಡ್ತಾ ಇದೆ. ಅದಕ್ಕೇ ವಾಯುದೇವರ ಮಹಿಮೆ. ನಮಗೆ ಎಕ್ಸಾಂಪಲ್ ಇದೆ, ಉಸಿರಾಟ ಇದೆ. ಅತಿ ಸಲೀಸಾಗಿ ನಡೆಯೋದು ಯಾವ್ದು ನಮ್ಮಲ್ಲಿ? ಉಸಿರಾಟನೇ. ಎಲ್ಲ ಕೆಲಸ ಮಾಡೋಕ್ರೂ ಉಸಿರಾಟ ನಡೆಯುತ್ತೆ. ಆಶ್ಚರ್ಯ. ಎಲ್ಲ ಯಾವುದೇ ಕೆಲಸ ಮಾಡಲಿ ಉಸಿರಾಟ ಮಾಡೋಕ್ಕೆ ಬರುತ್ತೆ. ಮಲಗಿದಾಗ ಮೂರ್ಛೆ ಬಂದಾಗಲೂ ಉಸಿರಾಟ ನಡೆದಿರುತ್ತೆ. ಅರ್ಥ ಆಯ್ತಾ? ಇಷ್ಟು ಕೆಲಸ ಇಷ್ಟು ವಾಯುದೇವರು ಏನು ಮಾಡ್ತಾರೆ ಅಂತ ಈಗ ನಾನ್ ಸ್ಟಾಪ್ ವರ್ಕ್ ಮಾಡ್ತಾರೆ. ಮತ್ತು ಮೂಗಿಂದ ನಾವು ಒಂದು ಇಡಿಎಮ್ ಅದು ಉಸಿರು ಬಿಟ್ಟು ಸುಲಭ ಕೆಲಸ ಮಾಡ್ತೀನಿ, ಉಸಿರು ಬಿಟ್ಟು ಸುಲಭ ಕೆಲಸ ಮಾಡ್ತೀನಿ ಅಂದರೆ ಏನರ್ಥ? ಆಯಾಸನೇ ಮಾಡಿಕೊಡು. ಉಸಿರು ಬಿಡೋದು ಕಷ್ಟ ಇಲ್ಲ ಅಂದರೆ ವಾಯುದೇವರ ಕೆಲಸ ಎಷ್ಟು ಸುಲಭ ಅನ್ನೋದಕ್ಕೆ ನಮ್ಮ ಎಕ್ಸ್ಪೀರಿಯೆನ್ಸ್ ಅದು. ನಮ್ಮ ದೇಹದಲ್ಲಿದ್ದಾರಲ್ಲ ಎಲ್ಲ ಇಂದ್ರಿಯಗಳಿಗೆ ನಮ್ಮ ಕಣ್ಣಿಗೆ ಸುಸ್ತಾಗುತ್ತೆ, ಕಿವಿ ಸುಸ್ತಾಗ, ಎಲ್ಲದಕ್ಕೂ ಸುಸ್ತಾಗುತ್ತೆ. ಉಸಿರಾಟಕ್ಕೆ ಏನಾಗೋದಿಲ್ಲ. ಆದರೆ ಹೆಲ್ತ್ ಭಾರಿ ಕೆಟ್ಟೋಗಿದೆ ಅಂತ. ಉಸಿರಾಟದ ಸಮಸ್ಯೆ ಅಂದರೆ ಭಾಳ ರಿಸ್ಕಿ ಅದು. ವಿಜಿತ್ಯ ಮಂತ್ರಾಧಿಪಮೋಜಸ ಅರಿಹ ನದನ್ ರಥಂ ಪ್ರಾಪ್ಯ ನಿಜಂ ಸ ಮಾರುತಿ ವ್ಯದ್ರಾವಯದ್ ಬಾಣಗಣೈ. ನೋಡಿ ಅಸ್ತ್ರ ಬಿಟ್ಟಿಲ್ಲ. ಬಾಣಗಣೈ ಪರೇಶಾಂ ಅನೀಕಿನೀಂ. ಎಲ್ಲ ನೆನ್ಪಿಟ್ಕೊ. ಅನೀಕಿನೀಂ ಅಂದರೆ ಸೇನಾ ಅಂತ ಹೇಳಿದರೆ, ಪೃತನ ಅಂದರೆ ಬಲ ಅಂದರೆ ಅವಿಷ್ಟು ಕೂಡ ಏನೋ ಸೇನೆ ಅಂತ ಅರ್ಥ. ದ್ರೋಣ ಸಮಕ್ಷಮೇವ. ಅವ್ರ ಲೀಡರ್ ದ್ರೋಣಾಚಾರ್ಯ ಇದ್ದ ಕಾಲಕ್ಕೇ ಓಡಿಸ್ತಾ ಇದ್ದಾರೆ. ವಿದ್ರಾವಯತ್ಯಾಶು ಕುರುಂ ನೃಕೋದರೇ ವಿಧೂಯ ಸೌಭದ್ರ ಮುಖಾನ್ ಸ ಸಾತ್ಯಕೀನ್ ದ್ರೋಣೋಭಿಪೇದೇ ನೃಪತಿಂ ಗೃಹೀತುಂ ತಮಾಸ ತಾದಾಶು ಧನಂಜಯೋ ರಥೀ. ವಿದ್ರಾವಯತಿ ಆಶು ಕುರುನ್ ಮೃಕೋದರೇ ವಿಧೂಯ ಸೌಭದ್ರ ಮುಖಾನ್ ಸ ಸಾತ್ಯಕೀನ್ ದ್ರೋಣ ಅಭಿಪೇದೇ ನೃಪತಿಂ ಗೃಹೀತುಂ ತಮ್ ಆಸಸಾದ ಆಶು ಧನಂಜಯ ರಥೀ. ವಿದ್ರಾವಯತಿ ಆಶು ಕುರುನ್ ಈ ರೀತಿಯಾಗಿ ಕೌರವರನ್ನು ವೃಕೋದರೇ ವಿದ್ರಾವಯತಿ ಆಶು ಅಷ್ಟು ಜೋರಾಗಿ ಹೊಡೆದು ಓಡಿಸ್ತಿರ್ಬೇಕಾದ್ರೆ ವಿಧೂಯ ಸೌಭದ್ರ ಮುಖಾನ್ ಸ ಸಾತ್ಯಕೀನ್ ದ್ರೋಣ ಅಭಿಪೇದೇ ನೃಪತಿಂ. ಈ ದ್ರೋಣಾಚಾರ್ಯ ಕಾನ್ಸಂಟ್ರೇಟ್ ಏನು ಮಾಡಿದರೆ ಈಗ ಸಾತ್ಯಕಿ ಮೊದಲನ್ನು ಸೋಲಿಸಿಬಿಟ್ಟು ಧರ್ಮಾದಿ ಸರಿ ಹಿಡಿಯಲಿಕ್ಕೆ ಅಂತ ಹೋದರು. ಮಾತು ಕೊಟ್ಟಿದ್ದಾರಲ್ಲ, ಧರ್ಮ ಸರಿ ಇರಲಿಕ್ಕೆ ಅಂತ ಹೋದರು. ಗೃಹೀತು ತಮಾಸ ಸಾದಾಶು ಧನಂಜಯೋ ರಥಿ. ತಕ್ಷಣ ಅರ್ಜುನ ಬಂದು ಏನು ಮಾಡ್ದ, ಅವನು ತಡೆದ. ಈಗ ಎಲ್ಲರ ಗಮನ ಎಲ್ಲಿದೆ? ಈಗ ಭೀಷ್ಮರ ರಕ್ಷಣೆ ಕೆಲಸ ಹಿಂದೆ ಆಗಿತ್ತೋ, ಈಗ ಧರ್ಮರಾಜರ ರಕ್ಷಣೆ ಕೆಲಸ ಬಂದಿದೆ. ಈಗ ಅದನ್ನು ಮಾಡ್ತಾ ಇದ್ದಾರೆ. ಈ ಸ್ವಾರಸ್ಯ ಧರ್ಮವನ್ನು ರಕ್ಷಣೆ ಮಾಡೋದು ಅಂದರೆ ಧರ್ಮ ಉಳಿಸ್ಕೋಬೇಕು ಅಂತ ಅರ್ಥ. ಇವರು ಧರ್ಮ ಹಿಡ್ಕೊಡಿ ಅಂತ ಅವರು ಧರ್ಮ ಉಳಿಸ್ತೀರಿ ಅಂತ ಮಾತು ಕೊಟ್ಟಿದ್ದಾರೆ.
ಇವರು ಧರ್ಮ ಉಳಿಸ್ಬೇಕು, ಅವರು ಧರ್ಮ ಹಿಡಿಬೇಕು. ಇವತ್ತು ನಡೀತಿರೋದು ಅದೇನೆ. ಧರ್ಮ ಹಾಳು ಮಾಡೋಕ್ಕೋಸ್ಕರ ಪ್ರಯತ್ನ ನಡೆದಾಗ ಏನು ಮಾಡಬೇಕು? ಉಳಿದವರು ಅದನ್ನು ಉಳಿಸೋ ಪ್ರಯತ್ನ ಪಡಬೇಕು. ಅದು ಕಥೆಯಾಗಿ ಕಾಣಿಸುತ್ತೆ, ಆ್ಯಕ್ಚುಲಿ ಅದು ತತ್ವ. ಅದು ದ್ರೋಣೋಭಿಪೇದೆ ನೃಪತಿಂ ಗೃಹೀತುಂ ತಮಾಸ ಸಾದಾಶು ಧನಂಜಯೋ ರಥಿ ಸ ವಾಸುದೇವ ಪ್ರಯತೆ ರಥೇ ಸ್ಥಿತಃ ಶರೈಃ ಶರೀರಾಂತಕರೈಃ ಸಮಂತತಃ ನಿಹತ್ಯ ನಾಗಾಶ್ವರಥಾನ್ ಪ್ರವರ್ತಯನ್ನ ದೃಶ್ಯತಾಶ್ವೇವ ಚ ಶೋಣಿತಾಪಗಾಃ ಸಹ ವಾಸುದೇವ ಪ್ರಯತೆ ರಥೇ ಸ್ಥಿತಃ ಶರೈಃ ಶರೀರಾಂತಕರೈಃ ಸಮಂತತಃ ನಿಹತ್ಯ ನಾಗ ಅಶ್ವ ರಥಾನ್ ಪ್ರವರ್ತಯನ್ ಅದೃಶ್ಯತಾಶ್ವೇವ ಚ ಶೋಣಿತಾಪಗಾಃ ಸಹ ವಾಸುದೇವ ಅರ್ಜುನ ಏನು ಮಾಡಿದ್ದೇನೆ ಈಗ? ವಾಸುದೇವ ಪ್ರಯತೆ ರಥೇಸ್ಥಿ. ಅರ್ಜುನ ಕೆಳಗಿಳಿದ ಯುದ್ಧ ಮಾಡೋದೇ ಇಲ್ಲ. ಒಂದು ಸರ್ತಿ ಮಾಡ್ತಾನೆ, ಕೃಷ್ಣರ ಪಕ್ಕದಲ್ಲೇ ಇರ್ತಾನೆ. ಆದರೆ ಭೀಮಸಿ ರಥ ಇಳಿದಿದ್ದೇ ಜಾಸ್ತಿ, ರಥದಲ್ಲಿ ಕೂತಿದ್ದಕ್ಕೆ ಅಂತ ಇಳಿದಿದ್ದೇ ಜಾಸ್ತಿ. ಅಂದರೆ ಯುದ್ಧದಲ್ಲಿ ಓಡಾಡಿಕೊಂಡು ಸಲೀಸಾಗಿ ಓಡಾಡ್ಕೊಂಡು ಯುದ್ಧ ಮಾಡೋದು. ಸೊ ಅದೇನು ಒಳ್ಳೆ ಹೈರೋ ಇಟ್ಟಿದ್ರೆ ಕ್ಲೀನಾಗೇನೂ ಇರೋದಿಲ್ಲ. ಹೇಗಿರುತ್ತದೋ ಹೆಣಗಳ ರಾಶಿ, ಅದು ಆನೆ ಕುದುರೆ ರಥ ಎಲ್ಲ ಅದರಲ್ಲಿ ಓಡಾಡೋದು. ಇಷ್ಟೇನೂ ಹೊಡಿಬೇಕು, ಸುಮ್ಮನೆ ಓಡಾಡೋದೇ ಕಷ್ಟ. ಹೊಡಿಬೇಕು ಇವರೆಲ್ಲ ಸುಮ್ಮನೆ ಓಡಾಡಲಿಕ್ಕೆ ಯಾರು ಕರ್ಕೊಂಬಂದಿಲ್ಲ. ಪ್ರಯತೆ ರಥ ಸ್ಥಿತಃ ಶರೈಃ ಶರೀರ ಅಂತಕರೈಃ ಸಮಂತತಃ ನಿಹತ್ಯ ನಾಗಾಶ್ವರಥಾನ್. ಅರ್ಜುನ ನಾಗ ಅಶ್ವ ರಥ. ನಾಗ ಅಂದ್ರೇನು? ಆನೆ. ಇಲ್ಲಿ ಹಾವು ಅಂತ ತಿಳ್ಕೊ, ನಾಗರಾವು ಅಂತ ಅರ್ಥ ಬರೀಬಾರದು. ಎರಡರ್ಥ ಸಂಸ್ಕೃತಿ ಎರಡಕ್ಕೂ ಮುಖ್ಯ ಅರ್ಥ ಇದೆ. ನಾಗ ಅಂದರೆ ಆನೆ, ನಾಗ ಅಂದರೆ ಸರ್ಪ, ಎರಡರ್ಥನೂ ಇದೆ. ನಾಗಾಶ್ವರಥಾನ್ ಪ್ರವರ್ತಯನ್ ಅದೃಶ್ಯತಾಶ್ವೇವ ಚ ಶೋಣಿತಾಪಗಾಃ. ನಾಗಾಶ್ವ ನರ ಅನ್ನಲ್ಲ, ರಥಾನ್. ರಥ ಅಂಬುದು ಶ್ರೇಷ್ಠ. ಯಾಕಂದರೆ ಚತುರಂಗ ಬಲದಲ್ಲಿ ಸೇರಿರೋದು ಯಾವ್ಯಾವುದು? ಆನೆ, ಕುದುರೆ, ರಥ, ಆಮೇಲೆ ಕಾಲಾಳು. ಮೇನು ಮೂರು ಕಂಟಿನ್ಯೂಸ್ ಬರಬೇಕಾದ್ರೆ ಜನ ಕೊಲ್ಲೋ ಸಾಮಾನ್ಯ. ಅವ್ರ ಜೊತೆಗೆ ಹೋಗ್ತಾನೆ ಇರ್ತಾರೆ. ಆನೆ ಹೋದರೆ ಏನಾಗಬೇಕೀಗ? ಮೇಲು ಕೂತವನು ಹೋಗ್ಬೇಕು, ರಥ ಹೋದರೆ ಒಳಗೆ ಕೂತವ್ರು ಹೋಗ್ಬೇಕು, ಕುದುರೆ ಹೋದರೆ ಅಲ್ಲಿ ಬರೀ ಕುದುರೆ ಹೊಡೆಯೋದಿಲ್ಲ. ಯಾಕೆ? ಬರೀ ಕುದುರೆ ಉಪಯೋಗ ಇಲ್ಲ. ಅದರಿಂದ ಅವು ಕೂತಾಗ ಹೊಡೆದ್ರೆ ಏನಿದೆ ಈಗ? ಇಂಪಾರ್ಟೆನ್ಸ್ ಇರುತ್ತೆ. ಪ್ರವರ್ತಯನ್ ಅದೃಶ್ಯತಾಶ್ವೇವ ಚ ಶೋಣಿತಾಪಗಾಃ. ಆಗ ಶೋಣಿತ ಆಪಗಾಃ. ಆಪಗ ಅಂದ್ರೇನು? ನದಿ. ಆಪಗ, ಅದಕ್ಕೆ ಸುರಾಪಗ. ಗಂಗಾ ಏನಂತ ಕರೆದು ಸುರಾಪಗ ಅಂತ ಕರೆದು. ಅದೇ ರೀತಿ ಇಲ್ಲಿ ನದಿ. ಯಾವ ನದಿ? ಶೋಣಿತ ಅಂದರೆ ರಕ್ತ. ರಕ್ತದ ನದಿ ಹರಿತಾವೆ ಅಂತ ಹೇಳ್ತಾರೆ. ಒಬ್ಬನೇ ಸತ್ತರೆ ಜೋರಾಗಿ ರಕ್ತ ಹರಿದೋಗುತ್ತೆ ಸ್ವಲ್ಪ ದೂರ, ಗೊತ್ತಾಯ್ತಾ? ಆ ರೀತಿ ಸಾವಿರ ಜನ ಸಾಯ್ತಿರ್ಬೇಕಾದ್ರೆ ರಕ್ತದ ನದಿಗಳು ಹರಿತಾವೆ ಅಂತ ಹೇಳ್ತಾರೆ. ನಿಹನ್ಯಮಾನಾಸು ಕಿರೀಟಿನ ಚಮೂಷು ಆರಕ್ಷಿತೆ ಧರ್ಮಸುತೆ ತಥಾಪದಃ ಚಮೂಂಚ ಭೀಮಾರ್ಜುನ ಬಾಣಭಗ್ನಾಂ ದ್ರೋಣೋಪಹೃತ್ಯಾಶು ಯಯೌ ನಿಶಾಗಮೇ. ನಿಹನ್ಯಮಾನಾಸು ಕಿರೀಟಿನ ಚಮೂಷು ಆರಕ್ಷಿತೆ ಧರ್ಮಸುತೆ ತಥಾ ಆಪದಃ ಚಮೂಂಚ ಭೀಮಾರ್ಜುನ ಬಾಣಭಗ್ನಾಂ ದ್ರೋಣಃ ಅಪಹೃತ್ಯ ಆಶು ಯಯೌ ನಿಶಾಗಮೇ. ಕಿರೀಟಿನ ಅರ್ಜುನನಿಂದ ಚಮೂಷು ನಿಹನ್ಯಮಾನಾಸು ಅವರವರ ಸೇನೆ ಆ ರೀತಿ ಕೊಲ್ಲಲ್ಪಡ್ತಿರ್ಬೇಕಾದ್ರೆ ಧರ್ಮಸುತೆ ಆಪದಃ ಆರಕ್ಷಿತೆ ಧರ್ಮರಾಜ ಆಪತ್ತಿನಿಂದ ರಕ್ಷಿತನಾದಾಗ ಚಮುಂಚ ಭೀಮಾರ್ಜುನ ಬಾಣಭಗ್ನಾಂ ಭೀಮಾರ್ಜುನರ ಬಾಣದಿಂದಾಗಿ ನೊಂದ ಸೇನೆ ಓಡ್ತಾ ಇದ್ದಾರೆ. ಎಷ್ಟೆಷ್ಟು ಕೆಲಸ ಆಯ್ತು ಈಗ? ಸೇನೆ ಅರ್ಜುನ ಕೊಂದಾಕ್ತಾ ಇದ್ದಾನೆ, ಧರ್ಮರಾಜನನ್ನು ಕಾಪಾಡಿದ್ದಾನೆ, ಸೈನ್ಯ ಭೀಮಾರ್ಜುನಾದಿಗಳ ಬಾಣದಿಂದ ಸೈನ್ಯ ಓಡೋಗ್ತಾ ಇದೆ. ದ್ರೋಣಾಚಾರ್ಯ ನೋಡಿದರು, ಇದೇನು ಸಂಪೂರ್ಣ ಸೋಲಿದ್ದಾಗ ಲೆಕ್ಕ ಆಯಿತು. ದ್ರೋಣ ಅಪಹೃತ್ಯ ಆಶು ಯಯೌ ನಿಶಾಗ. ಅಷ್ಟೊತ್ತು ರಾತ್ರಿನೂ ಆಯಿತು, ಸ್ಟಾಪ್ ಮಾಡಿ ಯುದ್ಧ ನಿಲ್ಲಿಸ್ಬಿಟ್ಟು ಹೊರಟೋದು. ಸೊ ಎಷ್ಟೇ ದಿವಸ ಯುದ್ಧ ಮುಗೀತೀಗ? ಯುದ್ಧ ಮುಗೀತು. ರಾಷ್ಟ್ರೇಣ ಒಂದು ಪ್ರಶ್ನೆ ಬಂದಿದೆ. ಇದು ಇಷ್ಟು ಜನ ಕುದುರೆ ಆನೆ ಎಲ್ಲ ಸತ್ತೋಗ್ತಿರೋದು, ಅದನ್ನು ಮುಂದಿನ ದಿವಸದ ಯುದ್ಧಕ್ಕೆ ಹೇಗೆ ಅಣಿ ಮಾಡ್ಕೋತಾ ಇದ್ದಾರೆ? ಅದೇ ದೊಡ್ಡ ಫೀಲ್ಡ್, ಅದು ದೊಡ್ಡ ಫೀಲ್ಡ್. ಅವ್ರು ಏನು ಮಾಡ್ತಾಯಿದ್ರು, ಕ್ರಿಕೆಟ್ನಲ್ಲಿ ಏನು ಮಾಡ್ತಾರೆ ಗೊತ್ತಾ? ನೋಡಿದ್ದೀರಾ ನೀವು? ಪಿಚ್ ಹಾಳಾಗುತ್ತೆ, ಅಷ್ಟು ಪಕ್ಕದಲ್ಲಿ ಹಾಕ್ತಾರೆ. ಅಷ್ಟು ಗೊತ್ತಿದ್ದಾಗ ಅರ್ಥ ಸುಲಭ ಅರ್ಥ ಆಗುತ್ತೆ. ಯುದ್ಧದಲ್ಲಿ ಆ ಜಾಗ ಬಿಟ್ಬಿಡ್ತಾರೆ, ನೆಕ್ಸ್ಟ್ ಇದಕ್ಕೆ ಹೋಗ್ತಾಯಿದ್ರು, ಮತ್ತಕ್ಕೆ ಹೋಗ್ತದೆ. ಅದಕ್ಕೆ ದೊಡ್ಡ ಫೀಲ್ಡ್ ಅರ್ಸ್ಕೊಂಡಿದ್ದವ್ರು, ಗೊತ್ತಾಯ್ತಾ? ಸಿಂಪಲ್ ಅದು. ಬರೀತಾರೆ ಭಾಳ ಎಲ್ಲ ಯಾವ ಪ್ರಶ್ನೆಗೆ ಉತ್ತರ ಬಿಡೋದಿಲ್ಲ ಅವರು. ಕ್ಲಿಯರಾಗಿ ಹೇಳ್ದ ಆ ಜಾಗ ಭೀಷ್ಮಾಚಾರ್ಯ ಮಲಗಿದ್ದಾರೆ, ಆ ತಾಯಿಗೆ ಹೋಗೋದೇ ಇಲ್ಲ. ಅವ್ರು ಡಿಸ್ಟರ್ಬ್ ಆಗಬಾರ್ದಲ್ಲ, ಅವ್ರು ಬಿಡಬಾರ್ದು. ಯಾವ ಪ್ರಶ್ನೆ ಕೇಳಬೇಕಿತ್ತು ಇನ್ನು? ಇದಕ್ಕಿಂತ ಮುಖ್ಯ ಪ್ರಶ್ನೆ ಅದು. ಭೀಷ್ಮ ಬಾಣ ಮೊದಲೇ ಮೈಯೆಲ್ಲ ಬಾಣ ಮತ್ತೆ ಮತ್ತೆ ಬಾಣ ಬಿಡ್ತಿದ್ವಾ? ಇಲ್ಲ, ಅದಕ್ಕೆ ಯಾರು ಹೋಗೋಲ್ಲ. ಫುಲ್ ಪ್ರೊಟೆಕ್ಟ್ ಮಾಡಿಬಿಡ್ತಾರೆ ಅದನ್ನು. ಪ್ರೊಟೆಕ್ಟೆಡ್ ಏರಿಯಾ, ಯಾರು ಹೋಗೋಲ್ಲ, ಎಲ್ಲ ವಾಚ್ ಮಾಡ್ತಾ ಇರ್ಬೇಕು ಅವ್ರನ್ನ. ಯಾಕೆ ಇನ್ನೂ ಸಮಸ್ಯೆಗಳಿದೆ. ಈ ಪ್ರಾಣಿಗಳು ಬರುತ್ತೆ ಇಲ್ಲ,
ಯಾರೂ ಬರ ಹಾಗಿಲ್ಲ, ಆ ರೀತಿ ಪ್ರೊಟೆಕ್ಷನ್ ಕೊಡ್ತಾರೆ. ಸದಾರ್ಥ ರಾಷ್ಟ್ರೇಣ ಯುಧಿಷ್ಠಿರಾಗ್ರಹಾತ್ ಸಂಶ್ರಾವಿತ. ಬಂದ ದುರ್ಯೋಧನ ಬೈತ ಶುರು ಮಾಡ್ತಾ, ಇವತ್ತಿನ ಬರೀ ಬೈಯೋದೇ ಕೆಲಸ ಅವನಿಗೆ. ಭೀಷ್ಮರು ಬೈದಿದ್ದ, ಇವರು ಬೈತಾ ಇದ್ದಾರೆ. ಸದಾರ್ಥ ರಾಷ್ಟ್ರ ಯುಧಿಷ್ಠಿರ ಆಗ್ರಹಾತ್. ಧರ್ಮದ ಹಿಡಿದೇ ಇಲ್ವಲ್ಲ ನೀವು, ಮಾತು ಕೊಟ್ಬಿಟ್ಟು ಪ್ರತಿಜ್ಞೆ ಹೋಯ್ತಲ್ಲ ಅಂತ ಕೇಳಿದ. ಅವನೇ ಸಾಯಂಕಾಲ ಕುತ್ಕೊಂಡಿದ್ದ ಕರ್ಕೊಬರ್ತಾರೆ ಅಂತೇಳಿ, ಆದರೆ ಕರ್ಕೊಬರಲಿಲ್ವಲ್ಲ. ಕ್ರೂರ ವಚಃ ನಿಶಾಯ. ಈ ರೀತಿ ಭಾರಿ ಕೆಟ್ಟ ಮಾತನ್ನಾಡಿದಾಗ ಅವರು ಪಾಪ ಭಾಳ ಶಾಂತವಾಗಿ ಮಾತಾಡ್ತಾರೆ. ಜಗಾದ ದೂರಂ ಸಮರಾದ್ವಿನೀಯತಾಂ ಪಾರ್ಥಸ್ತತೋ ಧರ್ಮ ಸುತಂ ಗ್ರಹಿಷ್ಯೇ. ಅವರು ಬೈದೇ ಮಾತಾಡ್ತಾರೆ, ಅವ್ರು ಬಿಡೋದಿಲ್ಲ. ನೀವು ಬುದ್ಧಿ ಇದೆ ಅಂತ ಕೇಳ್ತಾರೆ ಅವರಿಗೆ. ಯಾಕೆ ಅಂತ ಕೇಳ್ತಾರೆ. ಅಲ್ಲಯ್ಯ, ಭೀಮಾರ್ಜುನರು ಕಾಪಾಡ್ತಿರ್ಬೇಕಾದ್ರೆ ಹಿಡಿಯೋಕ್ಕಾಗತ್ತೆ ಆತನನ್ನ, ಬೇರೆ ಕಡೆ ಕಳಿಸೋವ್ರನ್ನ, ಅವಾಗ ಯುದ್ಧ ಮಾಡ್ತೀವಿ. ಅದು ಅರ್ಜುನ ಕಳಿಸೋ ದೂರ ಫಸ್ಟ್ ನೀನೀಗ, ಅಷ್ಟು ಗೊತ್ತಾಗಲ್ಲ ನಿನಗೆ ಅಂತ ಬೈತಾರೆ. ಅರ್ಥ ಏನೋ, ಅದಕ್ಕೆ ನಾನು ಹಿಡಿಯೋಕ್ಕಾಗಲಿಲ್ಲ, ಅವ್ರನ್ನ ಕಳಿಸೋದು ತೋರಿಸ್ತೀರಾಗ ಅಂತ ಹೇಳ್ತಾರೆ. ನಾನು ಹಿಡ್ಕೊಂಡು ಹೇಳ್ಕೊಂಡ್ಬರ್ತೇನೆ, ಆಯಿತಾ. ದೂರ ಹೋಗ್ಬೇಕು, ಮುಖ್ಯ ಅರ್ಜುನ ಹೋಗಬೇಕು ದೂರ. ಯಾಕೆ ಹತ್ತಿರ ಹಿಡ್ಕೊಂಡು ಯುದ್ಧ ಮಾಡ್ತಾನೆ, ಬಿಲ್ಲು ಯುದ್ಧ ಮಾಡ್ತಾನೆ, ವಿಭೀಷಣ ಗದಾ ಯುದ್ಧ. ಆತ ಏನು ಕಳಿಸಿದ್ರು ಅಷ್ಟೇ ಪ್ರಯೋಜನ ಇಲ್ಲ. ಅರ್ಜುನ ನಾವು ಅದು ಏನು ಮಾಡಬೇಕು, ದೂರ ಕಳಿಸ್ಬೇಕು. ಅವಾಗ ಬರುತ್ತೆ ನೋಡಿ ಇಲ್ಲಿ. ಜಗಾದ ದೂರಂ ಸಮರಾದ್ವಿನೀಯ. ಇಷ್ಟು ಯೋಚನೆ ಮಾಡಿದಾಗ ನನ್ನ ಬೈತೀಯಲ್ಲ, ನಿನ್ನ ಕೆಲಸ ಅಲ್ವಾ ಅದು ಒಂದು. ನೀವು ಮೊದಲೇ ಹೇಳಬಾರ್ದ, ಈಗ ಅಷ್ಟು ಹೊಡಿಬಾರ್ದ. ಮಾತಾಡ್ಲಿಕ್ಕೆ ಹೋದ್ರೆ ಮಾತಾಡೋಕ್ಕೆ ಬರುತ್ತೆ. ಕಳಿಸು ನೋಡು, ನಾನು ನೋಡಿ ಹೇಗೆ ಯುದ್ಧ ಮಾಡ್ತೇನೆ ಅಂತ ಹೇಳಿ. ಹಾಂ, ಕಷ್ಟ. ಯಾಕೆಂದರೆ ಗೊತ್ತು, ಸ್ವರೂಪದಲ್ಲಿ ಇಂದ್ರಾವತಾರ ಮೇಲಿದ್ದಾನೆ. ಮತ್ತು ಎಷ್ಟೊಂದು ಆತ ಅಷ್ಟೇ ಬತ್ತಡಿಕೆ, ಅದು ಇದು ಕೃಷ್ಣ ಇದ್ದಾನೆ, ಹನುಮಂತ ಇದ್ದಾನೆ. ಹೆಸರಿಗೆ ಗುರುಗಳಾದ ಮಾತ್ರಕ್ಕೆ ಗುಡದೆಲ್ಲ ಮೈನಸ್ ಸ್ವರೂಪದಲ್ಲೇ ಕಡಿಮೆ ಅವರು. ಸ್ವರೂಪದಲ್ಲೇ ಗುರುಗಳಲ್ಲ ಅವರು. ಇದಕ್ಕೆ ಅಷ್ಟೇ ಇದೆ ಗೌರವ. ಪಾರ್ಥಸ್ತತೋ ಧರ್ಮಸುತಂ ಗ್ರಹಿಷ್ಯೇ. ಪಾರ್ಥಸ್ತತೋ ಧರ್ಮಸುತಂ ಗ್ರಹಿಷ್ಯೇ. ನೀವು ದೂರ ಕಡೆ ಕಳ್ಕೊಂಡೋಗಿ ಅರ್ಜುನನನ್ನು, ಆಗ ನೋಡು ಹಿಡ್ಕೊಂಬರ್ತೇನೆ, ಆಗ ನಾನು ಹಿಡ್ಕೊಂಬರ್ತೇನೆ ಅಂತ. ದೂರ ಆದರೆ ನಂಬಿದೆ ಯಥಾ ಪ್ರಕಾರ. ಯಾವಾಗ ಏರ್ಪಾಡು ಮಾಡಿದ ರಾತ್ರಿ ಮೀಟಿಂಗ್ಗಳಿವೆಲ್ಲ ಕೂಡ. ಯಾರಪ್ಪ ದೂರ ಕರ್ಕೊಂಡು ಹೋಗೋದೀಗ? ಸುಶರ್ಮ ಬಂದ, ಸಂಸಪ್ತಕರ ಲೀಡರ್ ಅವನು. ನಾನು ಕರ್ಕೊಂಡು ಹೋಗ್ತೇನೆ, ಆಹ್ವಾನ ಮಾಡ್ತೇನೆ. ಫಸ್ಟು ಆಹ್ವಾನ ಮಾಡಿದ ಹೋಗೋದಿಲ್ಲ ಅಂತ ಹೇಳಬಾರ್ದು ಅವರು. ನಾನು ದೂರ ಕರ್ಕೊಂಡು ಹೋಗ್ತೀನಿ, ದೊಡ್ಡ ಫೀಲ್ಡ್, ದೂರ ಕರ್ಕೊಂಡು ಹೋಗಿಬಿಡ್ತೇನೆ, ಏನು ನಡೀತೆ ಗೊತ್ತಾಗೋದಿಲ್ಲ. ಆವಾಗ ದ್ರೋಣಾಚಾರ್ಯ ಹಿಡ್ಕೊಂಡ್ಬಿಡ್ತಾರೆ. ಪ್ಲ್ಯಾನ್ ಮಾಡಿದರು. ಓ ಸರಿ ಅಂತ ಹೊರಟರು. ಈಗ ಅಲ್ಲಿ ಹೇಳಿ ಆಯ್ತಲ್ಲ, ಭೀಮನ್ ಎಷ್ಟು ದೂರ ಅವರು ಕರ್ಕೊಂಡು ತಕ್ಷಣ ವಾಯುವೇಗ ತಕ್ಷಣ ಬಂದುಬಿಡ್ತಾನೆ. ಆದರೆ ಅರ್ಜುನಿಗೆ ಆ ಪ್ರಶ್ನೆ ಬರೋದಿಲ್ಲ. ಅರ್ಜುನ ಆ ರೀತಿ ಕೃಷ್ಣ ರಥ ಓಡಿಸ್ತಾನೆ, ಹಾಗೆಲ್ಲ ಓಡಿಸಲ್ಲ ಕೃಷ್ಣ. ಯಾವಾಗ ಬೇಕೋ ಆ ರೀತಿ ಓಡಿಸ್ತಾನೆ, ಬೇಕಾದಾಗ ಆ ರೀತಿ, ಬೇಡವಾದಾಗ ಈ ರೀತಿ. ಸಂಕಲ್ಪ ದೇವರದು. ಆ ಭೀಮಸೇನ ಹಾಗಲ್ಲ, ಎಲ್ಲಿದ್ದರೂ ಬಂದುಬಿಡೋದ್ರಿಂದ ಭೀಮಸೇನ ಎಲ್ಲಿ ಕರ್ಕೊಂಡು ಹೋದ್ರು ಅಷ್ಟೇ. ಆದ್ದರಿಂದ ಉಪಯೋಗ ಇಲ್ಲ. ಅರ್ಜುನ ಮಾತ್ರ ಟ್ರೈ ಮಾಡೋಣ ಅಂತ ಹೇಳ್ತಾರೆ. ಜಗಾದ ದೂರಂ ಸಮರಾದ್ವಿನೀಯತಾಂ ಪಾರ್ಥಸ್ತತೋ ಧರ್ಮಸುತಂ ಗ್ರಹಿಷ್ಯೇ. ತತಃಶುಶರ್ಮಾ ಸಹಿತೋ ಮಹಾರಥೈ ಸಂಶಪ್ತಕೈ ದೂರತರಂ ಪ್ರಣೇತುಂ ಯುದ್ಧಾಯ ಭೀಮಾನುಜಮಾಶು ಕೃಪ್ತೋ ದುರ್ಯೋಧನೇನೋ ಮಿತಿ ಸೋಪ್ಯವಾದೀತ್. ತತಃ ಆ ಬಳಿಕ ಸುಶರ್ಮನು ಸಹಿತ ಮಹಾರಥೈ ಸಂಶಪ್ತಕೈ. ಸಂಶಪ್ತಕರು ಭಾರಿ ದೊಡ್ಡ ಗುಂಪದು ಒಂದು. ಇವತ್ತು ಶುರು ಮಾಡಿದರೆ ಅವರು ಇವರಿಗೆ ಮಾಡ್ತಾನೆ ಬಂದಿದ್ದಾರೆ. ಕೊನೆಯ ದಿವಸದವರೆಗೂ ಅರ್ಜುನನ ಹಿಡ್ಲಿಕ್ಕೆ ಟ್ರೈ ಮಾಡ್ತಿರ್ತಾರೆ, ಗೊತ್ತಾಯ್ತು. ಆಗ ದೂರ, ಆದಷ್ಟು ದೂರ ಕರ್ಕೊಂಡು ಹೋಗ್ಬೇಕು. ದೂರತರಂ ಪ್ರಣೇತು, ಭಾರಿ ದೂರ ಕರ್ಕೊಂಡು ಹೋಗ್ಬೇಕು ಅಂತ ಏರ್ಪಾಟ್ ಮಾಡಿದ. ಯುದ್ಧಾಯ ಭೀಮಾನುಜಮಾಶು ಕೃಪ್ತಃ ದುರ್ಯೋಧನೇನ ಓಮಿತಿ ಸಹ ಅಪಿ ಅವಾದೀತ್. ಹೇಳಿದ, ಆಯಿತು ಕರ್ಕೊಂಡು ಹೋಗ್ತಾರೆ, ಒಪ್ಕೊಂಡು ಅವನು. ಮರ್ದು ಶುರುವಾಯಿತು ಯುದ್ಧ. ಸಮಾಹ್ವಯಾಮಾಸು ರಥಾರ್ಜುನಂತೆ ಪ್ರಾತರ್ಹುತಾಶಸ್ಯ ದಿಶಂ ರಣಾಯ ಅಯೋಧಯತ್ತಾನ್ ಸ ಚ ತತ್ರ ಗತ್ವಾ ಭೀಮೋ ಗಜಾನೀಕಮಥಾತ್ರ ಚಾವಧೀತ್. ಸಮಾಹ್ವಯಾಮಾಸು ಅಥ ಅರ್ಜುನಂ ತೇ. ಅವರೆಲ್ಲ ಏನು ಮಾಡಿದರು, ಅರ್ಜುನನ ಯುದ್ಧಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಇದರ ಬಾ ಅಂತ ದೂರ ಕರ್ಕೊಂಡೋದ್ರು. ಹೋಗ್ತಾ ಅಲ್ಲಿಗೆ ಇವನು ಯುದ್ಧ ಮಾಡಿದ ದ್ರೋಣಾಚಾರ್ಯ ಸ್ಕೋಪ್ ಸಿಗಬೇಕು, ಆ ರೀತಿ ಮಾಡಿದರು. ಪ್ರಾತರ್ಹುತಾಶಸ್ಯ ದಿಶಂ ರಣಾಯ. ಇವೆಲ್ಲ ಸರಿಯಾಗಿ ಓದಿದರೆ ದಿಕ್ಕು ಕೂಡ ಹೇಳ್ತಾರೆ. ಯಾವ ದಿಕ್ಕೆ ಕರ್ಕೊಂಡೋದ್ರು? ಆಗ್ನೇಯ ದಿಕ್ಕೆ ಕರ್ಕೊಂಡೋದ್ರು. ಸ್ವಲ್ಪ ನಮ್ಮ ಮುಂದೆ ಇಂಡಿಯಾ ಮ್ಯಾಪ್ ಅಟ್ಲಾಸ್ ಇರಬೇಕು ನಮ್ಮ ಮುಂದೆ. ಅವಾಗ ಏನಾಯ್ತು, ಈಗ ಉತ್ತರ ಭಾರತ, ಅದು ಉತ್ತರ ಆಯ್ತು. ಈಗ ಕೌರವರು ಯಾವ ಕಡೆಯಿಂದ ಬರ್ತಾರೆ? ನ್ಯಾಚುರಲಿ ಹಸ್ತಿನಾಪುರ ಈ ಕಡೆಗಿದೆ. ಸೊ ಈ ಕಡೆಯಿಂದ ಬರ್ತಾರೆ ಅವರು. ಫ್ರಮ್ ಯಾವ ಕಡೆಯಿಂದ ಬರ್ತಾರೆ? ಈಸ್ಟ್ ಟು ವೆಸ್ಟ್ ಬಾರ್ ಬರ್ತಾರೆ. ಇವರೇನು ಮಾಡ್ತಾರೆ? ವೆಸ್ಟ್ ಟು ಈಸ್ಟ್ ಇವರು ಬರ್ತಾರೆ. ಈಗ ಆಗ್ನೇಯ ಎಲ್ಲಿದೆ ನಮಗೀಗ? ಆಗ್ನೇಯ ದಿಕ್ಕೆಲ್ಲಿ ಬರುತ್ತೆ? ನಾರ್ತ್ ಆ್ಯಂಡ್ ಈಸ್ಟ್ ಕಡೆ ಬರೋದ್ರಿಂದ ಯಾಕೆ ಯಾವತ್ತು ನಮ್ಮ ಇಲ್ಲಿದ್ದಾರೆ ಪೂರ್ವ ಇದು ತಾನೆ. ಯಾವುದು ಪೂರ್ವ? ಬಂಗಾಳ ಕೊಲ್ಲಿನ ಅರೇಬಿಯನ್ ಸೀನಾ?
ಬಂಗಾಳಕೊಲ್ಲಿ. ಪಾಂಡವರು ಈ ಕಡೆಯಿಂದ ಬರ್ತಾರೆ. ಆಗ್ನೇಯ ದಿಕ್ಕು ಅಂದ್ರೆ ಏನು, ಈ ಮೂಲೆ, ಇದು ಪೂರ್ವದಿಂದ ಬರೋದ್ರಿಂದ ಈ ದಿಕ್ಕೆ ಬರ್ತಾರೆ. ಈ ದಿಕ್ಕೆ ಹಿಡ್ಕೊಂಬರ್ಬೇಕು, ಕರೆಕ್ಟಾಗಿ ಮ್ಯಾಚ್ ಮಾಡಬೇಕಂತ ಎಲ್ಲ ತೋರಿಸ್ಬೇಕಾದ್ರೂ ಕೂಡ ಜಾಗಗಳು ಎಲ್ಲೆಲ್ಲಿ ಹೇಳ್ತಾರೋ ಅಲ್ಲಲ್ಲೇ ಇವತ್ತು ತೋರಿಸೋದು ಕೂಡ. ಯಾರ್ಯಾರು ಎಲ್ಲೆಲ್ಲಿ ಸತ್ರು ಅಂತ ತೋರಿಸ್ತಾರೆ. ಅಲ್ಲಿ ಇಂಪಾರ್ಟೆಂಟ್ ಸತ್ ಜಾಗಗಳೆಲ್ಲ ಇವತ್ತು ಕೂಡ ಐಡೆಂಟಿಫೈ ಮಾಡಿಬಿಟ್ಟು ತೋರಿಸ್ತಾ ಇರ್ತಾರೆ. ಇಲ್ಲೇನು ಹೇಳ್ತಾರೋ ಮಹಾಭಾರತದಲ್ಲಿ ಆಚಾರ ಹಾಗೆ ಬರೆದಿದ್ದಾರೆ, ಹಾಗೆ ಜಾಗ್ರಫಿಕಲಿ ಆಗಿದೆ ಜಾಗಗಳೆಲ್ಲ ಕೂಡ ಭಾಳ ಇಂಪಾರ್ಟೆಂಟ್ ಅವೆಲ್ಲ. ಯಾರನ್ನ ಹೌದೌದು ಮಾಡಿದ್ದಾರೆ. ಅಲ್ಲಿ ಜನಗಳಿಗೆ ಭಾರಿ ಭಕ್ತಿ, ನಮ್ಮ ಜನ ಇದ್ದಾಗಲ್ಲ. ಈ ತಂದೆ ತಾಯಿನೇ ಮರ್ತು ಬಿಡ್ತಾರೆ ಜಾಸ್ತಿ ಈ ಕಡೆಗೆ. ಅಲ್ಲಿ ಹಾಗಲ್ಲ, ಭಾಳ ಗುರುತಿಟ್ಕೊಂಡಿರ್ತಾರೆ. ಹೇಳಿದರೆ ಅವರು ಅಷ್ಟು ಬರೀ ಹೇಳೋದಿಲ್ಲ, ಅವರು ಭಾರಿ ಖುಷಿ ಅವ್ರಿಗೆ ಹೇಳಬೇಕಾದ್ರೆ ನಮ್ಮದು ತೋರಿಸ್ತೀವಿ ಅಂತೇಳಿ. ನಾವು ಬೇಡಾದರೂ ಬಿಡೋದಿಲ್ಲ, ಅಷ್ಟರ ಮಟ್ಟಿಗೆ ಇಂಟ್ರೆಸ್ಟ್ ಅವ್ರಿಗೆ. ನಮಗೆ ಒಳ್ಳೆ ಸಿಕ್ಕೆ ನಾವು ಹೋದಾಗ ಒಬ್ಬರು ಆಕಸ್ಮಿಕವಾಗಿ ಎಲ್ಲೆಲ್ಲ ಕರ್ಕೊಂಡು ಹೋದ ಹೇಳಿದಾಗೆಲ್ಲ ಅಂದವ್ರು ನಾವು ಕೇಳಿದಾಗೆಲ್ಲ ತೋರಿಸ್ತಾ ಇದೆಲ್ಲ ಆತ ಅಲ್ಲಿ ಹೋಗ್ತೀನಿ ಬರ್ರಿ ಅಂತ ಹೇಳ್ತಿದ್ದೆ. ಯಾರು ಇಷ್ಟು ನೋಡೋಕ್ಕೆ ಬರೋದೇ ಇಷ್ಟ ಅಲ್ಲ, ನೀವು ಬಂದಿದ್ದೀರಿ ಭಾರಿ ಖುಷಿ ಅಂತ ಮತ್ತೆ ಸ್ವಲ್ಪ ನೋಡೋದೇ ಇಲ್ಲ, ಎಲ್ಲರೂ ನೋಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ತಾರೆ. ಎಲ್ಲ ನೋಡೋದಿಲ್ಲ ಅವರು, ಎಲ್ಲ ಕೇಳಿದಷ್ಟು ತೋರಿಸ್ತೀನಿ ಅಂತಿದ್ದ. ಸಮಾಹ್ವಯಾಮಾಸುಹು ಯಾವುದದು ಹುತಾಶಸ್ಯ ದಿಶೆ. ಹುತಾಶಿ ಅಂದರೆ ಅಗ್ನಿ, ಆತನ ದಿಕ್ಕ ಆಗ್ನೇಯ ದಿಕ್ಕೆ ಕರ್ಕೊಂಡು ಹೊರಟು. ಆಯೋಧನಾತ್ತಾನ್ ಸ ತತ್ರ ಗತ್ವಾ ಭೀಮೋ ಗಜ. ಆಯೋಧನ ಅಂದರೆ ರಣರಂಗ, ಅಯೋಧಯತ್ತದೆ ಯುದ್ಧ ಮಾಡಿದರು. ತತ್ರ ಗತ್ವಾ ಭೀಮೋ ಗಜಾನೀಕ ಮಥಾತ್ರ ಚಾವಧೀತ್. ಅರ್ಜುನ ದೂರ ಹೋದ. ಭೀಮಸೇನ ಈ ಕಡೆ ಗಜಾನೀಕ ಗಜ ಸೈನ್ಯವನ್ನು ಎದುರಿಸಿ ಯುದ್ಧ ಮಾಡ್ತಿರೋದು ಭೀಮಸೇನ. ಆಗೇನಾಯಿತು ಹೇಳ್ತಾರೆ. ನಿಹನ್ಯಮಾನೇಷು ಗಜೇಷು ಸರ್ವಶೋ ವಿದ್ರಾವ್ಯಮಾನೇಷು ಅಖಿಲೇಷು ರಾಜಸು ಪ್ರಾಗ್ಜ್ಯೋತಿಷೋಧರ್ತರಾಷ್ಟ್ರಾರ್ಥಿತಸ್ತಂ ಸಮಾಸದತ್ಸು ಪ್ರಕೀತೇನ ಧನ್ವೀ. ನಿಹನ್ಯಮಾನೇಷು ಗಜೇಷು ಸರ್ವಶಃ ವಿದ್ರಾವ್ಯಮಾನೇಷು ಅಖಿಲೇಷು ರಾಜಸು ಪ್ರಾಗ್ಜ್ಯೋತಿಷಃ ಧರ್ತರಾಷ್ಟ್ರಾರ್ಥಿತಃ ತಂ ಸಮಾಸದತ್ ಸುಪ್ರತೀಕೇನ ಧನ್ವೀ. ಆನೆ ಸೈನ್ಯವನ್ನು ಭೀಮಸೇನ ಕೊಲ್ತಿರ್ಬೇಕಾದ್ರೆ ವಿದ್ರಾವ್ಯಮಾನೇಷು ಅಖಿಲೇಷು ರಾಜಸ್ಸು, ರಾಜರೆಲ್ಲ ಭೀಮನ ಪೆಟ್ಟಿಗೆ ಓಡೋಗ್ತಾ ಇದ್ದಾರೆ. ಆನೆಗಳು ಸತ್ ಬಿಡ್ತಾ ಇವೆ. ಪ್ರಾಗ್ಜ್ಯೋತಿಷಃ ಧರ್ತರಾಷ್ಟ್ರಾರ್ಥಿತಃ. ದುರ್ಯೋಧನ ಪ್ರಾಗ್ಜ್ಯೋತಿಷಃ ಯಾರಾತ ಭಗದತ್ತನ ಕರೆದುಬಿಟ್ಟು ತಮ್ ಸಮಾಸದ ಸುಪ್ರತೀಕೇನ ಧನ್ವಿ. ನೀನು ಹೋಗು, ಆನೆ ಇದೆಯಲ್ಲ ಭೀಮನ ಎದುರಿಸು ಅಂತ ಕಳಿಸ್ತಾನೆ. ಆಗಾತ ಬರ್ತಾನೆ ಧನುರ್ಧಾರಿಯಾಗಿ, ಸುಪ್ರತೀಕ ಆನೆ ಹಿಡ್ಕೊಂಡು ಅಟ್ಯಾಕ್ ಮಾಡಕ್ಕೆ ಹೋಗ್ತಾನೆ. ವಿಭೀಷಿತ ಸುಪ್ರತೀಕೇನ ಭೀಮಹಯಾಹ ನಾತಸ್ತುಸ್ತದನುಸ್ಮ ಸಾತ್ಯಕಿ ಸೌಭದ್ರ ಮುಖ್ಯಾಶ್ಚ ಗಜಂ ಸಮಭ್ಯಯು ಚಿಕ್ಷೇಪತೇಷಾಂ ಸರಥಾನಥಾಂಬರೇ. ವಿಭೀಷಿತಾ ಸುಪ್ರತೀಕೇನ ಭೀಮಹಯಾಹ ನಾತಸ್ಥು ತದನುಸ್ಮ ಸಾತ್ಯಕಿ ಸೌಭದ್ರಮುಖ್ಯಾಹ ಚ ಗಜಂ ತಮಭ್ಯಯು ಚಿಕ್ಷೇಪತೇಷಾಂ ಸರಥಾನಥಾಂಬರೇ. ಆಗ ದೊಡ್ಡಾನೆ ಬಂತು. ಭೀಮಸೇನ ಕುದುರೆಗಳಿಗೆ ಭಯ ಆಯಿತು, ಓಡ್ಲಿಕ್ಕೆ ಶುರು ಮಾಡಿದ್ರು. ಭೀಮಸೇನ ಹಿಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆ? ಬೇರೆ ಆಗಬೇಕೆ, ಇವಾಗದಂತ ಸಾಯ್ಬೇಕೀಗ. ವೈಷ್ಣವಾಸ್ತ್ರವನ್ನು ತಿಳಿದೇ ಈಗ ಫೈನಲ್ಸಿ ಬಂದಿದ್ದಾನೆ, ಅವನು ಸಾಯಲೇಬೇಕು ಅವನು. ಅದಕ್ಕೋಸ್ಕರ ಕಂಟ್ರೋಲ್ ಮಾಡೋಕ್ಕೆ ಹೋಗಲಿಲ್ಲ. ಸೌಭದ್ರ ಮುಖ್ಯಾಶ್ಚ ಗದಂ ತಮಭ್ಯಯು. ಸಾತ್ಯಕಿ ಮೊದಲಾದವರೆಲ್ಲ ಆ ಆನೆ ಮೇಲೆ ಯುದ್ಧಕ್ಕೆ ಕೊಟ್ಟರು. ಆನೆ ಹೇಗೆ ಯುದ್ಧ ಮಾಡ್ತು ಅಂದರೆ ಚಿಕ್ಷೇಪತೇಷಾಂ ಸರಥಾನಥಾಂಬರೆ. ಸೊಕ್ಕಿರ್ಕೊಂಡು ಬಿಸಾಕಿಬಿಡ್ತಾಯಿದ್ರು. ಆನೆ ಎತ್ತಿಬಿಟ್ಟು ರಥ ಎತ್ತಿ ಆಕಾಶ ತೂರಿ ಬಿಡ್ತಾಯಿದ್ರು. ಎಲ್ಲೋ ಬಿಡ್ತವ್ರು ಪಾಲ್ಟಿ ಒಳಗೆ ಜಂಪ್ ಮಾಡಿ ಬಿಡ್ಕೋತಾಯಿದ್ರು. ಆ ರೀತಿ ಯುದ್ಧ ಮಾಡ್ತಾಯಿದೆ. ಸೈನೇಯ ಪೂರ್ವೇಷು ರಥೋಜ್ಜಿತೇಷು ಭೂಮಾವಪ್ಲುತ್ಯ ಕಥಂಚಿದೇವ ಸ್ಥಿತೇಷು ಭೀಮೇ ಚ ವಿಭೂಷಿತಾಶ್ವಾನ್ ಸಂಯಮ್ಯ ಯುದ್ಧತ್ಯಪಿ ಕೃಷ್ಣ ಐಕ್ಷತೆ. ಸೈನೇಯ ಪೂರ್ವೇಷು ರಥೋಜ್ಜಿತೇಷು. ಎಲ್ಲ ರಥ ಪುಡಿ ಎಲ್ಲ ರಥಗಳು ಕೂಡ ಯಾರ್ದು ಸಾತ್ವಿಕ ಮೊದಲಾದವ್ರದ್ದು. ಇದು ಸ್ವಾರಸ್ಯ ಅಂದರೆ ಭೀಮನ ರಥ ಪುಡಿಯಾಗಿಲ್ಲ. ಕೃಷ್ಣ ರಕ್ಷಿತವಾಗಿ ಡಿವೈನ್ ರಥವಾಗಿ ಅರ್ಜುನ ರಥ ಉಳ್ಕೊಂಡಿತ್ತು. ಆದರೆ ಭೀಮದ ರಥನೂ ಹೋಗಲಿಲ್ಲ, ಧ್ವಜನೂ ಹೋಗಲಿಲ್ಲ, ಸಾರಥಿನೂ ಹೋಗಲಿಲ್ಲ, ಕುದುರೆಗಳು ಹೋಗಲಿಲ್ಲ. ಇಡೀ ಇದರೊಳಗೆ ಭಾರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಯಾರೂ ನೋಟಿಸ್ ಮಾಡಿಲ್ಲ ಅದರ. ಅದೇ ರಥ ಎಂದೂ ಯಾರಿಗೂ ಬ್ರೇಕ್ ಮಾಡೋಕ್ಕಾಗಲಿಲ್ಲ. ಕುದುರೆಗಳನ್ನು ಕೊಲ್ಲೋಕ್ಕಾಗಲಿಲ್ಲ, ಸಾರಥಿನ ಕೊಲ್ಲೋಕ್ಕಾಗ ಕೊನೆ ಪಕ್ಷ. ಎಷ್ಟು ಜನ ಸಾರಥಿಗಳು ಸಾಲು ಹೋಗ್ತಾರೆ ಎಲ್ಲರೂ. ಈ ರಥ ಇಲ್ಲೇ ಹೋದ್ವು ಎಲ್ಲರದ್ದು ಕೂಡ. ಈಗ ಭೀಮನ ರಥ ಹೋಗೋದಿಲ್ಲ. ಕೃಷ್ಣ ರಕ್ಷಿತವಾಗಿ ಅದಾದರೆ ಸದಾ ಕೃಷ್ಣ ರಕ್ಷಿತ ಭೀಮಸೇನ ಆಲ್ ಪ್ರೂಫ್. ಈಗೇನು ಗೊತ್ತಾಯ್ತು ನಮಗೀಗ, ಭೀಮಸೇನ ರಕ್ಷಣೆಯಲ್ಲಿದ್ದರೆ ಭೀಮನ್ನಲ್ಲ ಯಾರನ್ನು ಏನೂ ಮಾಡೋಕ್ಕಾಗೋದಿಲ್ಲ ಮತ್ತು ಕುದುರೆಗಳು ಸೇಫ್. ಅಷ್ಟರ ಮಟ್ಟಿಗೆ ನೋಡ್ಕೊಂಡಿದ್ದಾರೆ. ಸಂಯಮ್ಯ ಯುದ್ಧತ್ಯಪಿ ಕೃಷ್ಣ ಇಚ್ಛತೆ. ಭೀಮಸೇನ ಮಾತ್ರ ರಥ ದೂರ ಓಡಿದೆ, ಇದಾಗಿಲ್ಲ. ಕುದುರೆ ಮತ್ತು ಬೇರೆ ಕಡೆ ಯುದ್ಧ ಮುಂದುವರಿಸಿ ಯುದ್ಧ ನಿಲ್ಲಿಸಿಲ್ಲ. ಕೃಷ್ಣ ಇಚ್ಛತ್, ಕೃಷ್ಣ ನೋಡ್ತಾ ಇದ್ದಾನೆ. ನೋಡಿ, ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖ.
ಎಲ್ಲೋ ಇದು ಅರ್ಜುನಕ್ಕೆ ಕಾಣಿಸ್ತಾ ಇಲ್ಲ, ಕೃಷ್ಣನಿಗೆ ಕಾಣಿಸ್ತಾ ಇದೆ. ಅರ್ಜುನ ಯಾರು? ಸಹಸ್ರಾಕ್ಷ. ಕೃಷ್ಣ ಯಾರು? ಅನಂತಾಕ್ಷ. ಸಹಸ್ರ ಆ ಸಹಸ್ರಾಕ್ಷಗಳು ವರ್ಕ್ ಮಾಡೋವಲ್ಲ. ನವಿಲಿನ ಕಣ್ಣಿದೆ ಗರಿಗಳಲ್ಲಿ, ನೀವು ಕಾಣುತ್ತವಕ್ಕೆ? ಕಾಣೋದಿಲ್ಲ. ಕಣ್ಣು ಕಾಣೋದು ಮುಂದಿನವೇ, ಕಣ್ಣು ಕಂಡಾಗ ಕಾಣುತ್ತೆ ಅಷ್ಟೇ. ಕೃಷ್ಣಂದು ಹಾಗಲ್ಲ. ಏನದು, ಇಬ್ಬರು ಒಂದೇ ಡಿಸ್ಟೆನ್ಸಲ್ಲಿದ್ದಾರೆ. ಆ್ಯಕ್ಚುಲಿ ಮೋರ್ ಅಲರ್ಟ್ ಆಗಿರ್ಬೇಕು ರಥಿ. ಅರ್ಜುನಿಗೆ ಗೊತ್ತಾಗ್ತಾ ಇಲ್ಲ ಕೃಷ್ಣ ನೋಡ್ತಾನೆ ಅಂದರೆ. ಇದೆಲ್ಲ ತತ್ವಗಳಿವೆಲ್ಲ. ಕೃಷ್ಣ ಇಲ್ಲಿದ್ದರೂ ನೋಡ್ತಾನೆ. ಆದ್ದರಿಂದ ದೇವರು ನಮ್ಮನ್ನು ನೋಡೇ ನೋಡ್ತಾನೆ. ದೇವ್ರ ಕಣ್ಣು ಮುಚ್ಕೊಂಡ್ಬಿಟ್ಟ, ದೇವ್ರ ಕಣ್ಣು ಬಿಟ್ಟು ನಾವು ಬೈತಾ ಇರ್ತೇವೆ. ದೇವ್ರ ಕಣ್ಣಿಗೆ ಕಾಣಲೇ ಇಲ್ಲ, ಬೇರೆ ಕಡೆ ಎಂಗೇಜ್ ಆಗಿಬಿಟ್ಟೋ ಏನೋ ಅಂತ ತಿಳ್ಕೊಂಡ್ಬಿಟ್ಟಿರ್ತೇವೆ. ನೋಡೇ ನೋಡ್ತಾನೆ ದೇವರು. ಯಾವಾಗ ಬರಬೇಕೋ ಬರ್ತಾನೆ ಅಷ್ಟೇ. ಕೃಷ್ಣ ಐಚ್ಛತೆ ಸಂಕ್ಲೇಶಿತೋ ವೈಷ್ಣವಾಸ್ತ್ರಂ ವಿಮುಂಚೇತ್ ಪ್ರಾಗ್ಜ್ಯೋತಿಷೋ ಭೀಮಸೇನೇ ತಥೋಹಂ ಯಾಮ್ಯರ್ಜುನೇನ ಇವ ತತಸ್ತ್ರಮಾತ್ಮನಃ ಸ್ವೀಕರ್ತುಮನ್ಯೇನ ವರಾದಧಾರ್ಯಂ. ಕೃಷ್ಣ ನೋಡ್ದ, ಸಂಕಲ್ಪ ಮಾಡ್ದ. ಮತ್ತೆ ಸಂಕ್ಲೇಶಿತ ವೈಷ್ಣವಾಸ್ತ್ರಂ ವಿಮುಂಚೇತ್ ಪ್ರಾಗ್ಜ್ಯೋತಿಷಃ ಭೀಮಸೇನೆ ತತಃ ಅಹಂ ಪ್ರಣಯಾಮಿ ಅರ್ಜುನೇನ ಏವ ತದಸ್ತ್ರಂ ಆತ್ಮನಃ ಸ್ವೀಕರ್ತುಂ ಅನ್ಯೇನ ವರಾತ್ ಅಧಾರ್ಯಂ. ಏನು ಯೋಚನೆ ಅಂದರೆ, ಈಗ ಭಾರಿ ಭೀಮನಿಂದ ಪೆಟ್ಟು ತಿಂತಾನೆ ಇವನು. ಯಾರು? ಭಗದತ್ತ. ಬೇರೆ ದಾರಿ ಇಲ್ಲ, ವೈಷ್ಣವಾಸ್ತ್ರ ಪ್ರಯೋಗ ಮಾಡ್ತಾನೆ ಈಗ. ಆದರೆ ಭೀಮ ಅವಧ್ಯ, ವೈಷ್ಣವಾಸ್ತ್ರ ಅಮೋಘ. ಅವೆರಡು ಬಂದಾಗ ಏನಾಗುತ್ತೆ ಈಗ? ಭೀಮನಿಗೂ ಏನೂ ಆಗಿಲ್ಲ, ಅಸ್ತ್ರ ವರ್ಕ್ ಮಾಡಲೇಬೇಕು. ಆ ಪ್ರಾಬ್ಲಮ್ ತಂದರೆ ಉಪಯೋಗ ಇಲ್ಲ. ಅದಕ್ಕೇನು ಮಾಡಬೇಕೀಗ? ಅರ್ಜುನ ಕೈಲಂತೂ ಆಗಲ್ಲ. ಅರ್ಜುನ ಕೈಲಿ ಸಾಧ್ಯ ಇಲ್ಲ. ಭೀಮನಿಗೆ ಸಾಧ್ಯ ಆಗುತ್ತೆ. ಗೌರವ ಕೊಟ್ಟು ಏನೂ ಮಾಡಲ್ಲ. ಗೌರವ ಕೊಟ್ಟು ಏನೂ ಮಾಡೋದಿಲ್ಲ. ವೈಷ್ಣವಾದ್ರೆ ಭೀಮನ ಕೊಲ್ಲಕ್ಕೆ ಬರೋದಿಲ್ಲ. ಹಾಗೆ ಉಳ್ಕೊಂಡ್ಬಿಡುತ್ತೆ. ಈ ಮಧ್ಯೆ ಈ ಪ್ರಾಬ್ಲಮ್ ಇಲ್ಲಿ ಬರೋದು. ಅಲ್ಲಿ ಯುದ್ಧ ಅಲ್ಲಾಗಬೇಕು, ಇಲ್ಲಾಗಬಾರ್ದು. ಅರ್ಜುನಿಗೆ ಅಸಾಧ್ಯ ಇದೆ. ನಾನೇ ಹೋಗ್ತೀನಿ ಈಗ, ಅಸ್ತ್ರನ ತೊಗೊಂಡ್ಬಿಡ್ತೇನೆ ಅಂತ ಕೃಷ್ಣ ಬರ್ತಾನೆ. ಇದು ನೋಡಿ, ಕೃಷ್ಣನ ಒಂದು ನೋಡಿದ್ದೊಂದು ಯೋಚನೆ, ಒಂದು ಪೂರ್ಣ ಶಕ್ತಿ, ಪೂರ್ಣ ದೃಷ್ಟಿ, ಪೂರ್ಣ ಬಲ, ಪೂರ್ಣ ಜ್ಞಾನ. ಆಗ ನಮಗೆ ದೇವರಲ್ಲಿ ಏನಾಗುತ್ತೆ, ಓ ದೇವರು ಸರ್ವೋತ್ತಮ, ಎಲ್ಲ ಕಡೆ ಇದ್ದಾನೆ, ಎಲ್ಲ ನೋಡ್ತಾನೆ ಎಂಬುದೆಲ್ಲ ಕ್ಲಿಯರಾಗಿ ಗೊತ್ತಾಗುತ್ತೆ. ಅದು ಮಹಾತ್ಮ್ಯ ಜ್ಞಾನ. ರಥ ಓಡಿಸ್ತಾನೆ, ಬಾ ಹೋಗೋಣ ಅಂತ ರಥ ಓಡಿಸ್ಕೊಂಡ್ಬಿಡ್ತಾನೆ. ಯಾರು ಅಲ್ಲಿ ರಥಭಕ್ತರ ಹತ್ರ ಹೋಗಿರ್ತಾರಲ್ಲ, ನೋಡಿ ಏನಾಗುತ್ತೆ ನೋಡಿ. ಈಗ ಯಾಮ್ಯರ್ಜುನೇನೇ ಇವ ತದಸ್ತ್ರಮಾತ್ಮನ ಅರ್ಜುನ ಕರ್ಕೊಂಡೇ ಹೋಗ್ತೇನೆ. ನಾನು ಯುದ್ಧ ಮಾಡೋದಿಲ್ಲ ಅಂತ ಸಂಕಲ್ಪ ಮಾಡಿದಲ್ಲ ಕೃಷ್ಣ. ಸ್ವೀಕರ್ತು ಮನ್ನೇನ ವರಾದಧಾರ್ಯಂ. ಬೇರೆ ಯಾರಿಗೂ ಅದು ಮುಟ್ಟಕ್ಕಾಗಲ್ಲ ವೈಷ್ಣವಾಸ್ತ್ರನ. ಇತಿ ಸ್ಮ ಸಂಚಿತ್ಯ ಮಹಾರ್ಜುನೇನ ಸಹಾರ್ಜುನೇನ ತತ್ರಾಯಯೌ ಅಥ ಪಾರ್ಥಂ ತ್ರಿಗರ್ತಾ ನ್ಯವಾರಯಂತ್ವಷ್ಟ್ರಮಸ್ತ್ರಂ ಸತೇಷು ವ್ಯವಾಸೃಜನ್ ಮೋಹನಾಯಾಶು ವೀರಃ. ಇತಿ ಸ್ಮ ಸಂಚಿತ್ಯ ಸಹ ಅರ್ಜುನೇನ ತತ್ರ ಆಯಯೌ ಅಥ ಪಾರ್ಥಂ ತ್ರಿಗರ್ತ. ರಥ ಕೃಷ್ಣ ಓಡಿಸ್ದ ಆ ದಿಕ್ಕಿಗೆ. ತಕ್ಷಣ ಅವ್ರು ಬಿಡಲಿಲ್ಲ. ಅಯ್ಯೋ ಹೋಗಬಾರ್ದು, ದುರ್ಯೋಧನ ಮಾತು ಕೊಟ್ಟು ಬಂದಿದ್ದಾರಲ್ಲ, ಅರ್ಜುನ ಹೇಳ್ಕೊಂಡು ಹೋಗ್ತೀವಿ ದೂರ ಅಂಥೇಳಿ. ಅದೇ ಹೋಗ್ಬಾರ್ದು, ಅಡ್ಡ ಬಂದರು. ಇಲ್ಲಿ ಯುದ್ಧ ಮಾಡ್ತಾನೆ ಅಂತ ಅಲ್ಲಿ ಹೋಗಬೇಕು. ಅರ್ಜುನಿಗೆ ಎರಡೂ ಸಾಧ್ಯ ಇಲ್ಲ. ಕೃಷ್ಣ ಏನು ಮಾಡ್ತಾನೆ, ಸಂಭವನಾಸ್ತ್ರ ಬಿಡು ಅಂತ ಹೇಳ್ತಾರೆ. ಸಂಭವನಾಸ್ತ್ರ ಬಿಡ್ತಾನೆ. ಈ ಮೂರನೇ ಇನ್ನೊಂದು ಪ್ರಸಂಗ, ಸಂಭವನಾಸ್ತ್ರ ಬಿಟ್ಟಿದ್ದೀಗ. ನ್ಯವಾರಯ ತ್ವಾಷ್ಟ್ರಮಸ್ತ್ರಂ ಸತೇಷು ವ್ಯವಾಸೃಜನ್ ಮೋಹನಾಯಾಶು ವೀರಃ. ತಕ್ಷಣವೇ ತ್ರಿಗರ್ತರು ಅಂದ್ರೆ ಒಂದೇ, ಆ ಸಂಸಪ್ತಕರು ಅಂದ್ರೆ ಒಂದೇ. ತ್ರಿಗರ್ತ ಅಂತ ದೇಶ. ವ್ಯವಹಾರಯಂತ್ವಾಷ್ಟ್ರಮಸ್ತ್ರಂ ಸತೇಷು. ಅರ್ಜುನ ಸಂಮೋಹನಾಸ್ತ್ರವನ್ನು ಬಿಟ್ಟ, ಮರಿಗೆಲ್ಲ ಮೋಹನ ಮಾಡಿಬಿಟ್ಟ. ಅವಾಗ ಏನಾಯಿತು ಗೊತ್ತಾ ಮ್ಯಾಜಿಕ್? ಅದು ಸಂಮೋಹನಾಸ್ತ್ರ ಒಂದೇ ರೀತಿ ವರ್ಕ್ ಮಾಡುತ್ತೆ ಅಂತಿಲ್ಲ. ಅಸ್ತ್ರದ ಡಿಪೆಂಡ್ ಆಗ್ತಾ ಹೋಗುತ್ತೆ. ಅಲ್ಲಿ ಬಿಟ್ಟರೆ ಅಸ್ತ್ರ ಏನಾಯಿತು, ಗೋಗ್ರಹಣ ಕಾಲಕ್ಕೆ ಎಲ್ಲರೂ ಏನಾದರೂ ಮೂರ್ಛೆ ಬರ್ಕೊಂಡ್ಬಿಟ್ರು ಅಷ್ಟೇ. ಈ ಅಸ್ತ್ರ ಹಾಗಲ್ಲ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಏನು ಕನ್ಫ್ಯೂಷನ್ ಅಂದರೆ, ತತಸ್ತ್ರ ವೀರ್ಯೇಣ ವಿಮೋಹಿತಾಸ್ತೆ ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ. ಇವರಿಗೆ ಅವರು ಕೃಷ್ಣ ಅರ್ಜುನ ಅವರವರೇ ಎದುರಿಗಿರೋರ ತಮ್ಮನ್ನೇ ಕೃಷ್ಣ ಅರ್ಜುನ ಅಂತ ತಿಳ್ಕೊಂಡು ಹೊಡಿತಾ ಇದ್ದಾರೆ. ಅವರವರು ಹೊಡೆದಾಡ ಸಾಯ್ತಾ ಇದ್ದಾರೆ. ಯಾರು? ಅವರವರೇ ಕೃಷ್ಣ ಕಂಡ ಕಾಡ್ತಾರೆ, ಅರ್ಜುನ ಕಂಡ ಕಾಡ್ತಾರೆ, ಹೊಡಿ ಅಂತ ಹೇಳ್ತಾರೆ. ಅವ್ರು ಸತ್ತ ಮೇಲೆ ಗೊತ್ತಾಗುತ್ತೆ ತಮ್ಮವರಲ್ಲ ಅಂತೇಳಿ. ಇದು ಮೋಹನಾಸ್ತ್ರದ ಒಂದೇ ರೀತಿ ಬಿಡಬೇಕು ಅಂತಿಲ್ಲ. ಅದು ಚೇಂಜ್ ಮಾಡೋಕ್ಕೆ ಬರುತ್ತೆ. ಅವ್ರು ಯಾವ ರೀತಿ ಹಿಡಿಯುತ್ತೆ ಆ ರೀತಿ ಹೊಡೆದ್ರೆ ಆ ರೀತಿ ಕೆಲಸ ಮಾಡೋದು. ಏನ ರಾಮ ಸಂಮೋಹನಾಸ್ತ್ರ ಬಿಟ್ಟಿಲ್ಲ. ಹಾಂ, ಅವ ಏನು ಮಾಡಿದ್ರೆ? ಅಲ್ಲ ರಾಮದೇವ್ರು ಅಷ್ಟು ರೂಪನೂ ತೊಗೊಂಡ್ರು ರಾಮದೇವರು. ಮೊನ್ನೆ ಆಯ್ತಲ್ಲ ಅದು 36 ಸಹಸ್ರ ಮಹೋಗ ಅಕ್ಷೌಹಿಣಿ ರೂಪ ತಗೋತಾರೆ ಅಷ್ಟು ಕೊಲ್ಲಕ್ಕೆ. ಎದುರಿಗೆ ಕೃಷ್ಣ ಡೈರೆಕ್ಟಾಗಿ ಕಾಣ್ತಾನೆ ಪ್ರತಿಯೊಬ್ಬರಿಗೆ, ಕೊಂದು ಹಾಕ್ತಾರೆ ಅಷ್ಟೆ. ನ್ಯವಾರಯತ್ವಾಷ್ಟ್ರಮಸ್ತ್ರಂ ಸತೇಷು ತದಸ್ತ್ರ ವೀರ್ಯೇಣ ವಿಮೋಹಿತಾಸ್ತೆ ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ. ಜಘ್ನುಸ್ತದಾ
ವಾಸವಿಸ್ತಾನ್ ವಿಸೃಜ್ಯ ಪ್ರಾಗ್ಜ್ಯೋತಿಷಂ ಹಂತು ಮಿಹಾಭ್ಯಗಾಧೃತಂ ತತಸ್ತ್ರವೀರ್ಯೇಣ ವಿಮೋಹಿತಾಃ ತೇ ಪರಸ್ಪರಂ ಕೃಷ್ಣಪಾರ್ಥೌ ಇತಿ ಸ್ಮ ಜಘ್ನುಃ ತದಾ ವಾಸವಿಃ ತಾನ್ ವಿಸೃಜ್ಯ. ಆ ರೀತಿ ಇನ್ನೂ ಐಡಿಯಾ ಮಾಡಿ ಏನು ಮಾಡೋದು, ಯಾವಾಗಲೂ ಅರ್ಧಷ್ಟು ಅವರವ್ರ ಹೊರಗೆ ಸತ್ತೋಗ್ತಾಯಿದ್ರು, ಸುಮ್ಮನೆ ಬಿಡ್ತಿದ್ರು, ಯಾವಾಗಲೂ ಅವರವರೇ ಹೊಡೆದಾಡ್ಕೊಂಡು ಸತ್ತೋಗ್ತಾಯಿದ್ರು. ಆ ರೀತಿ ಮಾಡ್ದೇ ಮಾಡ್ತಾರೆ. ಇವ್ರು ಗ್ರೇಟ್ನೆಸ್ ಅಷ್ಟೇ. ಎಲ್ಲರಿಗೂ ಕೊಲ್ಲೋದು ಭಾರಿ ಸುಲಭದ ಕೆಲಸ ಅವರಿಗೆ. ಹಂತು ಮಿಹಾಭ್ಯಗಾತೃತಂ, ಮೋಸ ಅಲ್ಲ, ಅಸ್ತ್ರ ಅದು. ಪೊಲೀಸ್ ಟೇರ್ ಗ್ಯಾಸ್ ಬಿಡ್ತಾರಲ್ಲ, ಮೋಸ ಅಂತ ಕರೆಯಲ್ಲ ಅದನ್ನು, ಅವ್ರ ವೆಪನ್ ಅದು. ಪ್ರಾಗ್ಜ್ಯೋತಿಷಂ ಹಂತು ಮಿಹಾಭ್ಯಗಾತೃತಂ. ಅರ್ಜುನನ ಕೃಷ್ಣ ಆ ಕಡೆ ಕರ್ಕೊಂಡು ಹೊರಟೋದ. ವಿಸೃಜ್ಯ ಭೀಮಂ ಸಚಪಾರ್ಥಮೇವ. ಇಲ್ಲೊಂದು ಇಂಥದ್ದೇ ಒಂದು ಪ್ರಸಂಗ ಬರುತ್ತೆ, ಅವರವ್ರ ಹೊಡೆದಾಡ್ಕೊಂಡು ಸಾಯೋದು. ನೆನಪಿದೆ ಎಲ್ಲಿ ಅಂಥೇಳಿ? ಏನಂತ ಬರುತ್ತೆ, ಏನಂತ ಬರುತ್ತೆ? ಚಂಬಲ್ ಕಣಿವೆ ಅಲ್ಲಿ ಹೋಗ್ಬೇಕಾದ್ರೆ ಆಚಾರ್ಯ ಅಟ್ಯಾಕ್ ಆಗ್ಲಿಕ್ಕೆ ಅವರೆಲ್ಲ ಕಾಡ್ರು ಬರ್ತಾರೆ. ಆಚಾರ್ಯ ಎಲ್ಲರನ್ನು ಬೇರೆ ಬೇರೆ ಟೈಪ್ ಸೋಲಿಸ್ತಾರೆ, ಒಂದೇ ರೀತಿ ಅಲ್ಲ, ಒಬ್ಬರು ಒಂದೊಂದು ಟೈಪು. ಕೆಲವರು ಏನಂತ ಕಂಡ್ರು, ಶಿಲೆಗಳು, ಶಿಲಾಮೂರ್ತಿ ಕಂಡ್ರು. ಇಡ್ಲಕ್ಕೆ ಬಂದು ಬಲ್ಲ ಬಂಡೆಗಳು. ಅಯ್ಯೋ ಅದು ವಾಪಸ್ ನೋಡ್ತಾರೆ, ಮತ್ತೆ ಓಡಾಡ್ತಿದ್ದಾರೆ, ಮತ್ತೆ ಕಾಣ್ತಾರೆ. ಕೊನೆ ಕುತೂಹಲ ತಮಾನಮ, ನೀವು ಭಾರಿ ದೊಡ್ಡ ನಮಸ್ಕಾರ ಮಾಡಿ ಹೋಗಿಬಿಡ್ತಾರೆ. ಆಚಾರ್ಯ ನಮಸ್ಕಾರ ಮಾಡಿ ಯೋಗಿಗಳು ಒಪ್ಕೊಂಡು ಹೋಗಿಬಿಡ್ತಾರೆ. ಆಚಾರ್ಯ ಒಂದು ದೃಷ್ಟಿಯಿಂದ ಕಳ್ಳರ ಮನಸ್ಸನ್ನು ಕನ್ವರ್ಟ್ ಮಾಡಿದ ಕೇಸ್ ಅದು ಆಚಾರ್ಯ. ಇನ್ನೊಂದು ಕಡೆ ಏನು ಮಾಡ್ತಾರೆ, ತಮ್ಮದು ಶಾಟಿ ತಗೋತಾರೆ, ಅದನ್ನ ಉಂಡಿ ಮಾಡ್ತಾರೆ, ಪಿಂಡ ಸುತ್ತಾರೆ, ಅವ್ರ ಮೇಲೆ ಎಸ್ದು ಬಿಡ್ತಾರೆ. ಅವ್ರಿಗೇನು ಕಾಣಿಸುತ್ತದು, ಏನಂತ ಕಾಣಿಸುತ್ತೆ ಅವ್ರಿಗೆ? ಭಾರಿ ದುಡ್ಡು ಕಂಡಾಗ ಕಾಣಿಸುತ್ತೆ. ಶಾಟಿ ಹೊಡೆದಾಟ, ಇವತ್ತು ಶಾಟಿಗೆ ಹೊಡೆದಾಟ ಅಲ್ಲೇನು, ನನಗೆ ಬೇಕು ಶಾಟಿ ಅಂತ ಹೊಡೆದಾಡ್ದೆ ಆಯಿತು. ಅವರೇ ಹೊಡೆದಾಗ ಸತ್ತೋಗ್ಬಿಡ್ತಾರೆ ಎಲ್ಲರೂ ಕೂಡ ಪರಸ್ಪರ. ಇದು ಸಾರಿ ವ್ಯತ್ಯಾಸ ಏನು ಗೊತ್ತಾ? ಅರ್ಜುನಿಗೆ ಸಂವಹನ ಅಸ್ತ್ರ ಬೇಕಾಯಿತು, ಮಂತ್ರ ಉಪಯೋಗಿಸ್ಬೇಕಾಯಿತು, ಮಂತ್ರ ಪ್ರಾರ್ಥನೆ ಮಾಡಬೇಕು. ಬಟ್ಟೆ ಮಾಡಿದರು, ಹುಣಸೆ ಬೀಜ ಕೊಟ್ಟರು, ಹೇಗೆ ಕಾಣಿಸ್ತದೋ? ಸುವರ್ಣ ಬೀಜ ಕಾಣಿಸ್ತು. ಇದು ಹೇಗೆ ಕಾಣಿಸ್ತು? ನಿಧಿ ಗಂಡ ಕಾಣಿಸ್ತು. ಇದು ಅರ್ಥ ಮಾಡ್ಕೊಂಡು, ನಿಧಿನೇ ಅದು. ಆಚಾರ ಬಿಟ್ಟಿದ್ದು ಬಟ್ಟೆ ಅಂದರೆ ಏನದು? ಭಾರಿ ದೊಡ್ಡ ನಿಧಿ ಅದು. ಅವರಿಗೆ ಆ ರೀತಿ ನೋಡಿಲ್ಲ ಅವರು, ದುಡ್ಡು ಬೇಕಾಗಿತ್ತು ಅಷ್ಟೇ, ಅವರಿಗೆ ಸಿಗಲಿಲ್ಲ. ಆಚಾರ ಮೋಹ ಹೇಗೆ ಮಾಡ್ತಾರೆ ಮತ್ತು ದೃಷ್ಟಾಂತ, ಒಳ್ಳೆಯ ದೃಷ್ಟಾಂತಗಳು. ಅರ್ಜುನಿಗೆ ಇದೆಲ್ಲ ಬೇಕಾಯಿತು, ಭೀಮನಿಗೆ ಏನೂ ಬೇಕಾಗಲಿಲ್ಲ, ಹಾಗೇನೆ ಮಾಡೋಕ್ಕೆ ಬರ್ತಿತ್ತು. ಇದರಲ್ಲೂ ಕೂಡ ಯಾರು ಗ್ರೇಟ್ ಆದರು ಮತ್ತೆ ಈಗ? ಮತ್ತೆ ಅಸ್ತ್ರ ಇಲ್ಲದೆ ಮಾಡಿದ ಕೆಲಸ ಇದು. ಅರ್ಜುನ ಅಸ್ತ್ರ ಇಟ್ಕೊಂಡು ಮಾಡಿದ ಕೆಲಸ ಆದ್ದರಿಂದ ಭೀಮಸೇನ ಸಾಮರ್ಥ್ಯ ಭಾರಿ ದೊಡ್ಡದು ಅನ್ನೋದಕ್ಕೆ ನಿದರ್ಶನ ಇದೆ. ಅದನ್ನು ಎರಡು ಓದಿದಾಗ ಅರ್ಥ ಆಗುತ್ತೆ, ಒಂದೇ ಓದಿದಾಗ ಗೊತ್ತಾಗೋದಿಲ್ಲ. ಎರಡು ಓದಿ ಮರ್ತರು ಗೊತ್ತಾಗಲ್ಲ, ಎರಡು ಓದಿಬಿಟ್ಟು ಮರ್ತರು ಕೂಡ ಗೊತ್ತಾಗಲ್ಲ, ಜ್ಞಾಪಕ ಇರಬೇಕು ಎರಡು ಕೂಡ. ಅವಾಗ ಏನಾಗುತ್ತೆ, ಇಬ್ಬರು ವ್ಯತ್ಯಾಸ. ಅರ್ಜುನ ಕೆಪಾಸಿಟಿ ಒಪ್ಪಲೇಬೇಕು, ತಪ್ಪಲ್ಲ ಅದು. ಭೀಮನಿಗೆ ಹೋಲಿಸ್ತಾ ಕಡಿಮೆ ಆಗುತ್ತೆ. ಚಂದ್ರನ ಬೆಳಕು ಭಾರಿ ಒಪ್ಪಲಿಕ್ಕೆ ಸಾಧ್ಯ, ಒಪ್ಪಲೇಬೇಕು ನಾವು ಅದರ. ಸೂರ್ಯನ ಮುಂದೆ ಅಲ್ಲ ಅಷ್ಟೇ ಹೊರತು ಚಂದ್ರನ ಬೆಳಕೇ ಇಲ್ಲ ಅಂತ ಹೇಳೋಕ್ಕೆ ಬರೋದಿಲ್ಲ. ನಾವು ತಾರತಮ್ಯವನ್ನು ಮೇಂಟೈನ್ ಮಾಡಬೇಕು. ಅರ್ಜುನ ಭಾರಿ ಕಡಿಮೆ ಅಂತಾರೆ, ಕೆಲಸಕ್ಕೆ ಹಾಗೆಲ್ಲ ತಿಳ್ಕೊಳಕ್ಕೆ ಹೋಗಬಾರ್ದು. ಎಲ್ಲೆಲ್ಲಿ ಬೇರೆಯವ್ರನ್ನ ಕಡಿಮೆ ಅಂತ ಹೇಳ್ತಾರೋ ಮೇಲಿನವ್ರು ಹೊಗಳೋ ಉದ್ದೇಶನೇ ಹೊರತು ಇವ್ರನ್ನ ಕಡಿಮೆ ಮಾಡೋದು ಬೈಯೋ ಉದ್ದೇಶ ಇರಬಾರದು. ಅದಕ್ಕೆ ನಹಿ ನಿಂದಾನ್ಯಾಯ ಅಂತ ಕರೆದಿದ್ದಾರೆ. ನಹಿ ನಿಂದಾನ್ಯಾಯ, ಯಾರನ್ನಾದ್ರು ಬೈದರೆ ಬೈಯೋದಕ್ಕೋಸ್ಕರ ಬೈಯೋದು ಧರ್ಮ ಅಲ್ಲ, ಗೊತ್ತಾಯ್ತಾ? ನಹಿ ನಿಂದಿತುಂ ಪ್ರವರ್ತತೆ ಕಿಂತು ಸ್ತುತ್ಯಂ ಸ್ತೋತುಮಪಿ. ಒಳ್ಳೆಯವ್ರನ್ನ ಹೊಗಳೋ ತಾತ್ಪರ್ಯ ಮಹಾ ಇರುತ್ತಾದ್ದರಿಂದ ಅದಿರಲೇಬೇಕು. ತತಸ್ತ್ರವೀರ್ಯೇಣ ವಿಮೋಹಿತಾಸ್ತೆ ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ ಜಘ್ನುಸ್ತದಾ ವಾಸವಿಸ್ತಾನ್ ವಿಸೃಜ್ಯ ಪ್ರಾಗ್ಜ್ಯೋತಿಷಂ ಹಂತು ಮಿಹಾಭ್ಯಗಾತ್ ಸುತಂ. ಕೃಷ್ಣಪಾರ್ಥ ಕಾಣೋದು ಅಂದರೆ ಏನರ್ಥ? ಎದುರಿಗಿರೋನೇ ಕೃಷ್ಣ ಸಮೇತ ಅರ್ಜುನ, ತಿಳ್ಕೊಡೋದು ಹೊಡೆಯೋದು, ರಥದಲ್ಲಿ ಕೂತ್ಕೊಂಡಾಗ ತಂಬರ್ ತೆಗೆದು ಕೊಂದು ಹಾಕೋದು. ಈ ರೀತಿ ಎಲ್ಲಿವರೆಗೂ ಅರ್ಜುನ ವಾಪಸ್ ಬರೋ ಇದೇ ಕೆಲಸನೇ. ಹೋಲ್ ಡೇ ಇಲ್ಲಿ ಹೊಡೆದಾಡ್ಕೊಂಡಿದ್ದು ಅವ್ರು ಪೂರ್ತಿಯಾಗಿ. ಇನ್ನೊಂದು ಆಚಾರ್ಯ ಏನು ಮಾಡಿದರು, ಅಗಿತಾ ಇದ್ದಾನೆ ಅವನು, ಇಡೀ ದಿವಸ ಅಗಿತಾ ಇದ್ದಾನೆ. ಪ್ರಕಾಟೀಕರ್ತಂ ಆರಭ್ಯ ವಿರರಾಮನೋ, ಗೊತ್ತಾಯ್ತಾ? ಈಶ್ವರ ದೇವ ಇಡೀ ದಿವಸ ಮತ್ತೆ ಹೋದ ತಕ್ಷಣ ನಿಲ್ಲಿಸಿದ್ದಲ್ಲ. ಅವ್ರು ಯಾವ ಪ್ರೇರೇಟ್ ಮಾಡ್ತಾರೆ ಎಂಬುದು ಒಳ್ಳೆಯ ದೃಷ್ಟಾಂತ. ಇಲ್ಲೂ ಹೀಗೆ ಆಯಿತು. ಅದೆಲ್ಲ ಅರ್ಜುನಿಗೆ ಸಾಧ್ಯ ಇಲ್ಲದ ವಿಚಾರ. ಯಾವ ಅಸ್ತ್ರ ಕೊಟ್ಟರು ಆ ರೀತಿ, ಅದು ಬೇರೆ ಕೆಲಸ. ವಶೀಕರಣ ಬೇರೆ, ವಶಿತ್ವ ಬೇರೆ. ವಶೀಕರಣ ಎಂಬುದೊಂದು ತಂತ್ರ, ಅದು ನಿಷಿದ್ಧ, ಆ್ಯಕ್ಚುಲಿ ಮಾಡಬಾರ್ದು ಅದನ್ನು. ಇದು ವಶಿತ್ವ. ವಶಿತ್ವ ಅಂದರೆ ಹೇಳೋದು ಕೇಳಲೇಬೇಕು. ಇದು ಮಿಕ್ಸರ್ ಹಾಕಿ ಬಂದುಬಿಡ್ತೇವೆ, ಆಗ್ತಾ ಇರ್ತದೆ ಕೆಲಸ, ಅದು ಗೊತ್ತಾಯ್ತಾ? ಅದು ವಶಿತ್ವ ಇದಲ್ಲ, ವಶೀಕರಣ ವಿದ್ಯೆ ಅಲ್ಲ ಅದು. ಹೆಚ್ಚಿಗೋದಕ್ಕೂ ಕಂಟ್ರೋಲ್ ಇದೆ, ಆ ಥರ ಮಾಡೋದು. ಅದು ಒಳ್ಳೆಯದು, ಯೋಗ ಶಕ್ತಿ ಅದು. ಇದು ಯೋಗ ಶಕ್ತಿ ಅಲ್ಲ, ಅಭಿಚಾರ ಶಕ್ತಿ ಇದು, ಮೋಸ ಇದು. ನಿಹನ್ಯಮಾನಾಸು ಕಿರೀಟಿನ ತದಸ್ತ್ರವೀರ್ಯೇಣ ವಿಸೃಜ್ಯ ಭೀಮಂ ಸಚ ಪಾರ್ಥಮೇವ ಯಯೌ ಗಜಸ್ಕಂಧಗತೋ ಗಜಂ ತಂ ಪ್ರಚೋದಯಾಮಾಸ ರಥಸ್ಯ ತಥಾಯ ತಸ್ಯ ಚಕ್ರೇಪಸವ್ಯಂ ಹರಿರೇನ ಮಾಶು.
ಆ ಕೃಷ್ಣ ಅದ್ಭುತ ಹೊಸ ಒಂದು ಸಾಮರ್ಥ್ಯ ತೋರಿಸ್ತಾನೆ ಈಗ ಕೃಷ್ಣ. ವಿಸೃಜ್ಯ ಭೀಮಂ ಸಚ ಪಾರ್ಥಮೇವ ಯಯೌ. ಭೀಮನಿಗೂ ಭಗದ ಯುದ್ಧ ನಡೆದಿತ್ತು. ಅರ್ಜುನ ಯಾವಾಗ ಬಂದ ಏನು ಮಾಡಿದ ಆತಾಗ ಡೈವರ್ಟ್ ಆದ. ಯಾಕೆ ಭೀಮನ ಕೈಲಿ ಆಗೋದಿಲ್ಲ, ಭೀಮನ ಏನು ಮಾಡಿ ಮುಟ್ಲಕ್ಕಲ್ಲಿ ಗೊತ್ತು. ಅರ್ಜುನ ಬಂದು ಸ್ವಲ್ಪ ಪರಾಕ್ರಮ ತೋರಿಸ್ಬೋದು ಅಂಥೇಳಿ ಡೈವರ್ಟಾಗಿ ಯಾರ ಕಡೆ ಹೊರಟವನೀಗ ಭಗನ ಕಡೆ ಹೊರಟ. ಯಯೌ ಗಜಸ್ಕಂದಗತೋ ಗಜಂತಂ. ಆನೆ ನೋಡ್ಸ್ಕೊಂಡು ಹೋದ. ಅರ್ಜುನ ಆಣೆ ಬಿಟ್ಬಿಡೋದು ರಥದ ಮೇಲೆ ಪುಡಿ ಮಾಡಲಿ ಏನೋ ಅವನು ಅಂದ್ಕೊಂಡ ದುರ್ಯೋಧನ ಪ್ರೀತ್ಯರ್ಥವಾಗಿ. ಆ ಕೃಷ್ಣ ಏನು ಮಾಡ್ದ ಗೊತ್ತಾ, ಪ್ರಚೋದಯಾಮಾಸ ರಥಾಯ ತಸ್ಯ ಚಕ್ರೇಪಸವ್ಯಂ ಹರಿರೇವ ನಮಾಶ್. ಕೃಷ್ಣ ರಥ ತಿರುಗಿಸ್ತಾ ಇದ್ದಾನೆ. ಆನೆ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗ್ತಾ ಇದೆ. ಸುತ್ತಾಗಿ ಬಿದ್ದೋಯ್ತು ಕೊನೆಗೆ. ಈ ರಥ ಹೇಗೆ ಓಡಿಸ್ತಾ ಅಂದರೆ ಆಚಾರ ಹೇಳ್ತಾನೆ, ಮನೋಜವೇನೈವ ರಥೇ ಪರೇಣ ಸಂಭ್ರಾಮ್ಯಮಾಣೇ ನತು ತಂ ಗಜಸ್ಸಹ ಪ್ರಾಪ್ತುಂ ಶಶಾಕಾತ ಶರೈಸ್ಸು ತೀಕ್ಷ್ಣೈ ಅಭ್ಯರ್ಥಯಾಮಾಸ ಧ್ವಂಸವಾರ್ತವಿ. ಹೀಗಾಗಿ ಮನೋವೈಜ್ಞಾನ ಸರ್ವನ್ ತಿರುಗಿಸ್ತಾ ಇದ್ದಾರೆ ರಥನ. ಹಾಗೆ ತಲೆ ತಿರುಗಿ ಹೋಯ್ತು ಯಾವುದಕ್ಕೆ, ಆನೆಗೆ ಏನೂ ಮಾಡ್ಲಿಕ್ಕಾಗಲೇ ಇಲ್ಲ. ಕೃಷ್ಣ ಅಸ್ತ್ರ ಹಿಡಿಯಲ್ಲ ಅಂತ ಹೇಳಿದ್ದು, ಇವೆಲ್ಲ ಮಾಡಲ್ಲ ಅಂತ ಹೇಳಿಲ್ಲ. ಕೃಷ್ಣ ಅಸ್ತ್ರ ಹಿಡಿಯಲ್ಲ ಅಂತ ಹೇಳಿದ್ದಾರೆ ಹೊರತು ಇವೆಲ್ಲ ಮಾಡಲ್ಲ ಅಂತ ಹೇಳಿಲ್ಲ. ಆದ್ದರಿಂದ ಯಾರು ಅಬ್ಜೆಕ್ಟ್ ಮಾಡೋಂಗಿಲ್ಲ ಅದಕ್ಕೆ. ಸಾರಥಿ ಕೆಲಸನೇ ಅದು, ಹೇಗೆ ಬೇಕಾದ್ರೆ ಓಡಿಸ್ತೇವೆ ಅಂತ ಹೇಳಿಬಿಟ್ಟು ಆ ರೀತಿ ಮಾಡಿದ. ಅರ್ಜುನನ ಹೇಗೆ ಕಾಪಾಡ್ತಾ ಇದ್ದಾರೆ. ಅಪಸವ್ಯ ಅಂದರೆ ಒಂದು ಹೇಗೆ ಉಲ್ಟಾ ಹೇಗೆ ಬಂದರೆ ಉಲ್ಟಾ ತಿರ್ಸೋದು. ಈ ಕಡೆ ಆ ಕಡೆ ಹೋಗೋದು. ಅಪಸವ್ಯ ಅಂದರೆ ಏನು, ಅಪ್ರದಕ್ಷಿಣ ಅಂತ ಅರ್ಥ. ಅಪ್ರದಕ್ಷಿಣ ತಿರ್ಸೋದು. ಅದಕ್ಕೆ ಎರಡು ಪ್ರಾಬ್ಲಮ್. ಅದಕ್ಕೆ ಡೈರೆಕ್ಷನ್ ಚೇಂಜ್ ಮಾಡಬೇಕು. ಈ ಹಾವು ಅಂತ ಗೊತ್ತಾ, ಅವ್ರು ನೇರ ಹೋಗ್ತಾ ಇರುತ್ತೆ. ಟಕ್ಟ ಇದು ಮಾಡೋಕ್ಕೆ ಬರಲ್ಲ ಅದಕ್ಕೆ. ಈ ಕಡೆ ಹೊರಟ್ಬಿಟ್ಟು ಎಸ್ಕೇಪ್ ಆಗ್ತಾನೆ ಅವನು. ಅದು ಒಂದೇಷ್ಟು ಅದು ಮತ್ತೆ ಟರ್ನ್ ಆಗಬೇಕು ಪೂರ್ತಿ. ಅದು ಈ ಟರ್ನ್ ತೊಗೊಳಕ್ಕೆ ಭಾರಿ ಕಷ್ಟ ಆಗುತ್ತೆ. ಸುಮ್ಮನೆ ಓಡ್ತಿದ್ರೆ ಬಲಬೇಗ ಬಂದುಬಿಡುತ್ತೆ. ಅದ್ರ ಸ್ಪೀಡ್ ಜಾಸ್ತಿ ಆಗುತ್ತೆ. ಅದಕ್ಕೆ ಯಾವ ಪ್ರಾಣಿಗಳು ಅಟ್ಯಾಕ್ ಮಾಡೋ ರೀತಿ ಹೇಗಿರುತ್ತೋ ನೋಡಿಕೊಂಡು ಅದೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ ಎಸ್ಕೇಪ್ ಆಗಲಿಕ್ಕೆ. ಅದು ಸುಲಭ, ಇಲ್ಲದವ್ರೆ ಕಷ್ಟ ಆಗುತ್ತೆ. ಈ ಹಾವು ಹಿಡಿಯೋರು ಅಷ್ಟೇ ಗೊತ್ತು ಆಗ ವೀಕ್ನೆಸ್ ಎಲ್ಲಿರುತ್ತೆ ಅಂತೇಳಿ. ಆಗ ಹಿಡಿತಾರೆ. ತಲೆ ಕಡ್ಲಕ್ಕೆ ಅದು ಕಚ್ಚಿಬಿಡುತ್ತೆ ತಕ್ಷಣ. ಬಾಲ ಹಿಡಿದು ಎತ್ತಿ ತಿರುಗಿಸ್ತಾರಲ್ಲ ಆ ಟೈಮ್. ಅದೊಂದು ಆರ್ಟ್. ಅದು ಪ್ರತಿಯೊಂದು ಇದಕ್ಕೊಂದು ವಿದ್ಯೆ ಇರುತ್ತೆ. ಅಲ್ಲಿ ನಾಳೆ ದಿವಸ ದೊಡ್ಡದಿದೆ. ಇನ್ನೂ ಭಗವದ್ಗೀತೆ ಸುಲಭ ಸಾಯಿಲ್ಲ ಹೇಗೆ ಅಂತ ಹೇಳ್ತಾರೆ. ನಾನು ನೋಡೋಣ.